ಪರ್ಯಾಯ ಶ್ರೀ ಪುತ್ತಿಗೆ ಮಠ ವಿಶ್ವಗೀತ ಪರ್ಯಾಯದ ಪ್ರಯುಕ್ತ ನಾನಾ ಸಂತ ಸ್ವಾಮೀಜಿಗಳಿಂದ ಸಂತ ಸಂದೇಶ ಕಾರ್ಯಕ್ರಮವು ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಮಾಸವಿಡೀ ಅದ್ದೂರಿಯಾಗಿ ಜರುಗಿತು. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥ ಶ್ರೀಪಾದರು, ಶ್ರೀ ಮಾಧವತೀರ್ಥ ಸಂಸ್ಥಾನ ತಂಬಿಹಳ್ಳಿ ಇವರಿಂದ ಸಂತ ಸಂದೇಶ. ಗೀತಾ ಅಂದರೆ ಏನು ತಿಳ್ಕೊಂಡಿದ್ದೀರಿ ಅಂತ ಪ್ರಪಂಚಕ್ಕೆ ನಾನು ಪ್ರಶ್ನೆ ಹಾಕ್ತೀನಿ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈಹಿ ಶಾಸ್ತ್ರವಿಸ್ತರೈಹಿ. ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಜನತೆಗೂ ಕೃಷ್ಣ ಗೀತಾ ಬೋಧನೆ ಮಾಡಿದ್ದಾನೆ ಅರ್ಜುನನ ಮುಖಾಂತರ. ಅರ್ಜುನನ ಒಬ್ಬನಿಗೆ ಅಲ್ಲ, ಅವನೇ ಹೇಳ್ತಾನೆ ಗೀತಾ ಸುಗೀತಾ ಕರ್ತವ್ಯ. ಗೀತೆಯನ್ನು ಸುಗೀತ ಅರ್ಥಸಹಿತವಾಗಿ ಅರ್ಥವನ್ನಾಗಿ ಮಾಡಿಕೊಂಡು ನೀವು ಓದಬೇಕು. ಕಿಮನ್ಯೈಹಿ ಶಾಸ್ತ್ರ ವಿಸ್ತರೈಹಿ. ಬೇರೆ ಶಾಸ್ತ್ರಗಳನ್ನು ಇಟ್ಕೊಂಡು ಯಾಕೆ ಒದ್ದಾಡ್ತೀರ? ಎಲ್ಲವೂ ಗೀತೆಯಲ್ಲಿದೆ. ಆದ್ದರಿಂದ ಗೀತಾವನ್ನು ಮುಖ್ಯವಾಗಿಟ್ಕೊಳ್ಳಿ. ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ. ಜಗತ್ತಿನಲ್ಲಿ ಒಂದೇ ಶಾಸ್ತ್ರ ಯಾವುದು ಅಂದರೆ ದೇವಕಿ ಪುತ್ರ ಗೀತಂ. ಕೃಷ್ಣ ಪರಮಾತ್ಮನಿಂದ ಹೇಳಲ್ಪಟ್ಟಂಥ ಸಮಸ್ತ ಶಾಸ್ತ್ರಗಳು ಗೀತೆಯಲ್ಲಿ ಅಡಗಿವೆ. ಪ್ರಪಂಚದ ನಮ್ಮ ಭಾರತೀಯ ಶಾಸ್ತ್ರ ಅಷ್ಟೇ ಅಲ್ಲ. ನಾನು ಪ್ರತಿಜ್ಞೆ ಮಾಡಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಖುರಾನು ಬೈಬಲ್ಲು ಏನೇನಿದೆಯೋ ಏನು ಹೇಳುತ್ತೋ ಅಷ್ಟು ನಮ್ಮ ಗೀತಾದಲ್ಲೇ ಇದೆ. ಅಷ್ಟು ಬೇಕಾದ್ರೆ ನಾನು ಸಮರ್ಥನೆ ಮಾಡಿಕೊಡ್ತೀನಿ, ಬರ್ರಿ. ಅಂಥ ಸರ್ವೋತ್ತಮವಾದ ಶಾಸ್ತ್ರ ಗೀತಾಶಾಸ್ತ್ರ. ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಜಿಯರ್ ಸ್ವಾಮೀಜಿ, ಶ್ರೀ ಯದುಗಿರಿ ಯತಿರಾಜ ಮಠ ಮೇಲುಕೋಟೆ ಇವರಿಂದ ಸಂತ ಸಂದೇಶ. ಶ್ರೀಕೃಷ್ಣ ದ್ವಾಪರ ಯುಗದಲ್ಲಿ ಆ ಕುರುಕ್ಷೇತ್ರದಲ್ಲಿ ವಿಶ್ವರೂಪ ದರ್ಶನವನ್ನು ಮಾಡಿ ಭಗವದ್ಗೀತೆಯ ಉಪದೇಶವನ್ನು ಮಾಡಿದ. ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಭಗವದ್ಗೀತೆಗೆ ಅತ್ಯಂತ ಎತ್ತರದ ಸ್ಥಾನ, ಪವಿತ್ರವಾದಂಥ ಸ್ಥಾನ. ಪ್ರಾಯಶಃ ಜಗತ್ತಿನ ಯಾವ ದೇಶದಲ್ಲೂ ಇಂತಹ ಒಂದು ಅಮೂಲ್ಯ ಗ್ರಂಥ ಉದಯಿಸಿಲ್ಲ. ಅದು ಈ ನಮ್ಮ ಭಾರತದಲ್ಲಿ ಉದಯಿಸಿದೆ. ಕೃಷ್ಣ ಭಗವದ್ಗೀತೆಯಲ್ಲಿ ವಿಶ್ವರೂಪ ದರ್ಶನದ ವಿವರವನ್ನೆಲ್ಲ ಅವನು ನೀಡ್ತಾನೆ. ನಮಗೆ ಆ ವಿಶ್ವರೂಪ ದರ್ಶನಕ್ಕಿಂತ ನಮ್ಮ ಪರಮಪೂಜ್ಯರಾದಂತಹ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ಮಾಡಿರುವಂತಹ ವಿಶ್ವರೂಪ ದರ್ಶನ ಆನಂದವನ್ನು ಕೊಟ್ಟಿದೆ, ಹೆಮ್ಮೆಯನ್ನು ಕೊಟ್ಟಿದೆ. ಕೃಷ್ಣ ಲೀಲೆಗಳನ್ನೇ ನಡೆಸ್ತಾನೆ. ಕೃಷ್ಣಾವತಾರ ಲೀಲಾವತಾರ, ರಾಮಾವತಾರ ಗುಣಗಳ ಅವತಾರ. ಆ ಕೃಷ್ಣ ಮಾಡಿರುವಂಥ ಲೀಲೆಗಳು ಅಪಾರವಾದಂಥದ್ದು. ನಾನು ನಿನ್ನೆಯಿಂದ ಆ ಎಲ್ಲ ಲೀಲೆಗಳನ್ನು ಅನುಭವಿಸ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ನೇರವಾಗಿ ನಾನು ಬಂದು ಕೃಷ್ಣನ ದರ್ಶನ ಮಾಡಬೇಕು ಅಂತ ಯೋಚನೆ ಆಗಿತ್ತು. ಆದರೆ ಪುತ್ತಿಗೆ ಶ್ರೀಗಳವರು ನಮಗೆ ಒಂದು ಸೂಚನೆ ಕೊಟ್ಟರು. ನಮ್ಮ ಪುತ್ತಿಗೆಗೆ ಹೋಗಿ ಅಲ್ಲಿ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿ ಬನ್ನಿ ಅಂತ. ನಮ್ಮೆಲ್ಲ ಭಕ್ತರ ಜೊತೆ ಪುತ್ತಿಗೆಗೆ ಹೋಗಿದ್ದೆ. ಇದು 3ನೇ ಬಾರಿ ನಾನು ಪುತ್ತಿಗೆಗೆ ಹೋಗ್ತಾ ಇರೋದು. ಅಲ್ಲಿ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿದೆ. ಆ ಸುವರ್ಣ ನದಿಯನ್ನು ನೋಡಿದೆ. ನಮ್ಮ ಪರಮಪೂಜ್ಯರಾದಂತಹ ಪರಮಪ್ರಿಯರಾದಂತಹ ಸುಗುಣೇಂದ್ರ ತೀರ್ಥರ ಈ ಒಂದು ವಿಶ್ವವ್ಯಾಪಿ ಭಗವದ್ಗೀತೆಯ ಒಂದು ಅನುಭೂತಿ ಇದೆಯಲ್ಲ, ಇದೆಲ್ಲದಕ್ಕೂ ಕಾರಣ ನನಗೆ ಅಲ್ಲೇ ಸಿಕ್ತು. ಆ ಸುವರ್ಣ ನದಿಯನ್ನು ನೋಡಿದೆ, ಲಕ್ಷ್ಮೀ ನರಸಿಂಹನನ್ನು ದರ್ಶನ ಮಾಡಿದೆ. ಪ್ರಾಯಶಃ ಅಲ್ಲಿಂದ ಆ ಚೈತನ್ಯ ಇವರಿಗೆ ಸಿಕ್ಕಿ ಇಡೀ ವಿಶ್ವದ ಎಲ್ಲ ಕಡೆ ಭಗವದ್ಗೀತೆಯ ಒಂದು ಅದ್ಭುತವಾದಂತಹ ಪರಿಣಾಮವನ್ನು ಪರಮಪೂಜ್ಯ ಶ್ರೀಪಾದರು ಮಾಡಿದ್ದಾರೆ. ಇದು ಸಾಮಾನ್ಯವಾದಂತಹ ಕೆಲಸ ಅಲ್ಲ. ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮಿಗಳು, ಅವಧೂತ ದತ್ತಪೀಠ, ಮೈಸೂರು ಇವರಿಂದ ಸಂತ ಸಂದೇಶ. ಆಟಿಸಮ್ ಇರ್ತಕ್ಕಂಥ ಮಕ್ಕಳಿಗೆ ಚಿಕಾಗೋನಲ್ಲಿ
ಅವಧೂತ ಅಂತಲೇ ಕರೀತಾರೆ ಅವರು ತಂದೆ ತಾಯಿ ಮಗುನ. ಆ ಮಗುಗೆ ಸಾಧಾರಣ ಒಂದು 20-22 ವರ್ಷ ಆಗಿರುತ್ತೆ. ಏನೂ ಮಾತಾಡೋಕ್ಕೆ ಬರಲ್ಲ, ತನ್ನ ಕೆಲಸ ತಾನು ಮಾಡಿಕೊಡೋದು ಕಷ್ಟ. ಅಂಥ ಮಗು ಭಗವದ್ಗೀತಾ ಮನೆಯಲ್ಲಿ ಮಕ್ಕಳು ತಂದೆ ತಾಯಿ ಪ್ರಾರಂಭ ಮಾಡಿದಾಗ ಆ ಚಿಕಾಗೋನಲ್ಲಿ ಆ ಮಗುಗೆ 700 ಶ್ಲೋಕನೂ ಬಾಯ್ಹಾಟ್ ಬರುತ್ತೆ. ಮಾತಾಡೋಕ್ಕೆ ಬರಲ್ಲ, ಎಲ್ಲ ಬಾಯ್ಹಾಟ್ ಹಾಗೆ ಹೇಳುತ್ತೆ, ನೋಡ್ಕೊಳ್ಳೋದೇ ಹೇಳ್ತಾನೆ. ಮತ್ತು ಎಲ್ಲಿ ಶ್ಲೋಕ ಕೇಳಿದ್ರು ಆವತ್ತಿನಿಂದ ಅವನ ಕೆಲಸ ಅವನು ಮಾಡ್ಕೋತಾ ಇದ್ದಾನೆ ಅವನು. ಹಾಗೆ ಆಟಿಸಮ್ ಇರ್ತಕ್ಕಂಥ ಮಕ್ಕಳಿಗೆ ಒಂದು ಚಾಲೆಂಜ್. ಬಹಳಷ್ಟು ಮಕ್ಕಳು ಇದರಲ್ಲಿ ಕಲ್ತ್ಕೋತಾ ಇದ್ದಾರೆ. ಅತ್ಯದ್ಭುತವಾದಂಥ ಈ ಭಗವದ್ಗೀತಾ ಯಜ್ಞವನ್ನು ಮಾಡ್ತಾ ಇದ್ದಾರೆ. ಆ ಸಮಯದಲ್ಲಿ ಮೊದಲನೇದು ಈ ಬಾಹ್ಯಾಟ್ ಮಾಡಿದ ಒಂದು ಯಜ್ಞ ಪ್ರಾರಂಭ ಮಾಡಬೇಕಾದ್ರೆ ಸ್ವಾಮೀಜಿಯವರೇ ಬಂದಿದ್ದರು. ಸ್ವಾಮೀಜಿ ಸುಬ್ರಹ್ಮಣ್ಯ ತೀರ್ಥ ಸ್ವಾಮೀಜಿಯವರೇ ಬಂದು ಅದನ್ನು ಇನಾಗ್ರೇಟ್ ಮಾಡಿದ್ರು. ನನಗೆ ಬಹಳ ಸಂತೋಷ ಆಯಿತು. ಲಿಖಿತ ಯಜ್ಞ ಸ್ವಾಮೀಜಿಯಿಂದ ಮಾಡಿದ್ರು ಅಂತ ಹೇಳ್ತಾರೆ, ಸಂತೋಷ. ಈಗ ಯಜ್ಞ ಸಮಾಪ್ತಿ ಆಗ್ತಾ ಇದೆ ಅಂತ ಹೇಳ್ತಾರೆ, ತುಂಬ ಸಂತೋಷ ನನಗೆ. ಯಾಕೆಂದರೆ ಅಷ್ಟೊಂದು ಕೋಟಿ ಯಜ್ಞವನ್ನು ಆ ಅಕ್ಷರದಲ್ಲಿ ಬರೀತಕ್ಕಂಥದ್ದು ಬಹಳ ವಿಶೇಷ. ಅದು ನೋಡಿಕೊಂಡು ಎಲ್ಲರೂ ಹೇಳ್ತಾರೆ, ಬರೀತಕ್ಕಂಥದ್ದು ದೊಡ್ಡ ಯಜ್ಞ. ಮತ್ತು ಕೃಷ್ಣ ಮಠದಲ್ಲಿ ಮೇಲೆ ಹೋಗಿ ನೋಡಿದಾಗ, ಸಭಾಂಗಣದಲ್ಲಿ ಮೇಲೆ ಹೋಗಿ ನೋಡಿದಾಗ ಕೃಷ್ಣನ ಚರಿತ್ರೆ 10 ನಿಮಿಷದಲ್ಲೇ ಎಲ್ಲ ಚರಿತ್ರೆ ಇದೆ. ಎಲ್ಲಿ ಬೇಕು ನಮಗೆ, ಮಕ್ಕಳಿಗೆ ನಮಗೂ ಬೇಕು, ಎಲ್ರಿಗೂ ಬೇಕು. ಎಷ್ಟೇ ಭಾಗವತವನ್ನು ಓದಿದ್ರೂ ಕೂಡ ಅದನ್ನು ನೋಡಿದಾಗ ಭಾಗವತ ಪೂರ್ತಿಯಾಗಿ ಚಿತ್ರ ನಮಗೆ ಆ ಮಹಿಮೆ ಎಂಥದ್ದು ಅನ್ನೋದು. ಯಾಕಂದರೆ ನಮ್ಮ ಗುರುಗಳಲ್ವೇ ಕೃಷ್ಣ ನಮಗೆ ಗುರು ಅಲ್ವೇ. ಕೃಷ್ಣ ಒಂದೇ ಜಗದ್ಗುರು ಅಂತ ಹೇಳ್ತೀವಿ. ಅವನೊಬ್ಬನೇ ಜಗದ್ಗುರು ಪ್ರಪಂಚಕ್ಕೆ. ನಾವೆಲ್ಲರೂ ಅವನ ಶಿಷ್ಯರು. ನಾವು ಶ್ರೀ ಮಹಾಮಂಡಲೇಶ್ವರ ಶ್ರೀ ಜಯೇಂದ್ರಪುರಿ ಸ್ವಾಮಿಗಳು, ಶ್ರೀ ಕೈಲಾಸಾಶ್ರಮ ಮಹಾಸಂಸ್ಥಾನ ಇವರಿಂದ ಸಂತ ಸಂದೇಶ. ಇದಕ್ಕೆ ಭಾರತ ಅಂತ ಹೆಸರು. ಸುಂದರವಾದ ಭಾ ಅಂದರೆ ಪ್ರಕಾಶ, ಭಾದೀಪ್ತವು. ರಥ ಅಂತ ಹೇಳಿದ್ರೆ ನಿಷ್ಠೆ. ಯಾವ ದೇಶದ ಜನಗಳಿಗೆ ಪ್ರಕಾಶದಲ್ಲಿ ಜ್ಞಾನದಲ್ಲಿ ನಿಷ್ಠೆ ಇದೆಯೋ ಅವರು ಭಾರತೀಯರು. ಆ ದೇಶಕ್ಕೆ ಹೆಸರು ಭಾರತ. ನಾವು ಪ್ರಪ್ರಥಮವಾಗಿ ಏನನ್ನಾದರೂ ಶುರು ಮಾಡಬೇಕಾದ್ರೆ ಗುರುಗಳನ್ನು ಧ್ಯಾನ ಮಾಡ್ತೇವೆ. ಮಾಡ್ತೀರಾ? ಇಲ್ಲ? ಎಲ್ಲರೂ ಮಾಡ್ತೀರಾ? ಚಿಕ್ಕ ಮಕ್ಕಳ ಬಾಯಲ್ಲಿ ಏನು ಹೇಳಿಸ್ತೇವೆ ನಾವು? ಶಾಲೆ ಕಳಿಸೋ ಕೂಡ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ತೇವೆ. ಆ ಗುರು ಎಂಬ ಶಬ್ದದಲ್ಲಿ ಕೂಡ ಭಾರತದ ಅರ್ಥವೇ ಅಡಗಿದೆ ನೋಡಿ. ಗುಕಾರಸ್ತ್ವಂಧಕಾರ ಸ್ಯಾತ್, ಋಕಾರಸ್ತನ್ನಿರೋಧಕ ಅಂಧಕಾರ ನಿರೋಧಿತ್ವಾತ್ ಗುರುರಿತ್ಯಭಿಧೀಯತೆ. ಗು ಎಂಬ ಆ ಶಬ್ದಾಂಶಕ್ಕೆ ಏನಪ್ಪ ಹೆಸರು ಅಂದರೆ ಅಂಧಕಾರ. ರು ಅಂದರೆ ತನ್ನಿರೋಧಕವಾದ ಪ್ರಕಾಶ. ಸೊ ಪ್ರಕಾಶದಿಂದ ಅಂಧಕಾರವನ್ನು ನೀಗಿಸುವ ಕಾರಣದಿಂದ ಅಥವಾ ಜ್ಞಾನವನ್ನು ನಮಗೆ ಕೊಟ್ಟು ನಮ್ಮ ಮನಸ್ಸಿನಲ್ಲಿರುವ ನಮ್ಮ ಒಳಗಡೆ ಇರುವ ಅಜ್ಞಾನವನ್ನು ದೂರ ಮಾಡೋದರಿಂದ ನಾವು ನಮ್ಮ ಪೂಜ್ಯರಾದ ನಮಗೆ ಬೋಧನೆ ಮಾಡುತ್ತಿರುವ ಆ ಸುಂದರವಾದ ವ್ಯಕ್ತಿತ್ವಕ್ಕೆ ನಾವು ಗುರು ಎಂಬ ಪದವನ್ನು ಬಳಸ್ತೇವೆ. ಶ್ರೀ ಶ್ರೀ ಶಿವಾನಂದ ಸರಸ್ವತಿ ಸ್ವಾಮಿ ಮಹಾರಾಜ್, ಶ್ರೀ ಸಂಸ್ಥಾನ ಗೌಡ ಪಾದಾಚಾರ್ಯ, ಕವಳೆ ಮಠ ಇವರಿಂದ ಸಂತ ಸಂದೇಶ. चित्त शुद्धि ये करना ही चाहिए, लेकिन उसके लिए हर दिन भगवद गीता का पारायण वो करना चाहिए. क्योंकि गीता सुगीता कर्तव्य किमन्ने शास्त्र वित्सरे यास्मयम पद्मनाभस्य मुख पद्मा विनिश्रुता ऐसे कहा गया है. अन्य कोई भी आप शास्त्र नहीं पढ़ा तो भी चलेगा, लेकिन भगवद गीता उसमें सभी शास्त्रों का सार भी है, उपनिषद का भी सार है, सभी का वेदों का भी सार है. इसके लिए शुद्ध मन से भक्ति भाव से श्री कृष्ण का स्मरण करके सभी भक्तों लोगों ने, अभी स्वामी जी ने 2 वर्ष के लिए एक कोटि गीता का एक यज्ञ रखा. आप सभी भक्तों लोगों ने भगवद गीता का पारायण किया, लेकिन 2 साल के बाद में बाजू में किताब नहीं रखना चाहिए. आपको स्वामी जी ने लेखन करने का किया है, शुद्ध लेखन भी हो जाता है, उसमें हर एक शब्द में श्री कृष्ण भी आता है. भगवद गीता लिखना कोई सामान्य विषय नहीं है, लेकिन आपने सभी भक्तवर्गों ने जो मन से
भगवत गीता गुरु का आज्ञा, वो आज्ञा शिरसा वंद्य अपने आज्ञा का पालन करके जो भगवत गीता लिखी है, साक्षात श्री कृष्ण ने ही आपको वह आज्ञा की है। क्योंकि मन्मना भव मद्भक्तो मध्याजिमाम नमस्कुरु, यह भी भगवान श्री कृष्ण ने बताया गया है। आप सभी धर्मों को छोड़कर भी भगवान का स्मरण करो। सभी धर्मों का छोड़कर मतलब हम हिंदू धर्म को छोड़ना ऐसे नहीं कहते, और कौन सा अपना धर्म छोड़ना ऐसे नहीं कहते, लेकिन कर्तव्य कर्म हो तो करना ही चाहिए। लेकिन कर्तव्य कर्म के साथ भी धर्म मतलब भगवान श्री कृष्ण का स्मरण करना, भगवत गीता का पारायण करना, उसका चिंतन स्मरण करना, वह अत्यंत आवश्यक है, और वही अपना कर्तव्य कर्म है, अपना धर्म है। इसके लिए आप सभी लोग इधर आज उपस्थित हुए हैं, हमको बहुत खुशी हुई है। ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು, ಶ್ರೀ ಆದಿಶಂಕರಾಚಾರ್ಯ ಶಾರದಾ ಲಕ್ಷ್ಮೀ ನರಸಿಂಹ ಪೀಠ, ಶ್ರೀಮಠ ಹರಿಹರಪುರ ಇವರಿಂದ ಸಂತ ಸಂದೇಶ. ಎಲ್ಲ ಸಮಯದಲ್ಲಿ ಒಂದೇ ರೀತಿ ಇರುವುದಿಲ್ಲ ಬದುಕು. ನಾವು ಬದುಕನ್ನು ಯಾವತ್ತು ವಾಸ್ತವಿಕ ದೃಷ್ಟಿ ನೋಡಬೇಕು. ಯಾರು ಜೀವನ ವಾಸ್ತವಿಕ ದೃಷ್ಟಿ ನೋಡ್ತಾರೋ ಅವರು ಹೆಚ್ಚು ಸುಖಮಯವಾಗಿರ್ತಕ್ಕಂಥ, ಆನಂದಮಯವಾಗಿರ್ತಕ್ಕಂಥ ಬದುಕನ್ನು ಬಾಳ್ತಾರೆ. ಆದ್ದರಿಂದ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ಹೊರಗೆ ಸಮನ್ವಯ ದೃಷ್ಟಿ, ಒಳಗೆ ಸ್ಥಿತಪ್ರಜ್ಞತೆ, ಇದೆರಡನ್ನು ಕಾಪಾಡಿಕೊಂಡ್ರೆ ಜೀವನದಲ್ಲಿ ಅತ್ಯುನ್ನತವಾದದ್ದನ್ನು ನಾವು ಸಾಧಿಸಿ ತೋರಿಸಬಹುದು. ಅದಕ್ಕೆ ನಾವು ಹೇಳ್ತಾ ಇದ್ದೇವೆ, ಬಡತನವ ಬಿಗಿದಪ್ಪಿ ಇಳೆಗೆ ನೀ ಇಳಿದರು. ಎಷ್ಟೇ ಬಡತನ ಇರಬಹುದು, ಮನುಷ್ಯನಿಗೆ ಎರಡು ರೀತಿಯ ಶ್ರೀಮಂತಿಕೆ ಇರುತ್ತದೆ. ಒಂದು ಬಾಹ್ಯ ಶ್ರೀಮಂತಿಕೆ, ಇನ್ನೊಂದು ಅಂತರಂಗದ ಶ್ರೀಮಂತಿಕೆ. ಯಾವುದು ಹೆಚ್ಚು ಅಂತ ನೀವು ಕೇಳ್ಬೋದು. ಯಾವುದು ಹೆಚ್ಚು? ಬಾಹ್ಯ ಶ್ರೀಮಂತಿಕೆ ಹೆಚ್ಚು, ಅಂತರಂಗದ ಶ್ರೀಮಂತಿಕೆ ಹೆಚ್ಚು ಅಂತ ಕೇಳಿದರೆ, ಮೇಲ್ನೋಟಕ್ಕೆ ನೋಡಿದರೆ ಬಾಹ್ಯ ಶ್ರೀಮಂತಿಕೆಯೇ ಹೆಚ್ಚು. ಆದರೆ ವಾಸ್ತವಿಕವಾಗಿ ನೋಡಿದರೆ, ಆ ಪಾರಮಾರ್ಥಿಕ ದೃಷ್ಟಿಯಿಂದ ನೋಡಿದರೆ, ಭಗವಂತನ ದೃಷ್ಟಿಯಿಂದ ನೋಡಿದರೆ, ಮನುಷ್ಯನಿಗೆ ಬೇಕಾಗಿದ್ದು ಹೆಚ್ಚು ಅಂತರಂಗದ ಶ್ರೀಮಂತಿಕೆ. ಯಾಕೆ ಅಂತ ಕೇಳಿದ್ರೆ ನೋಡಿ, ಬಾಹ್ಯ ಶ್ರೀಮಂತಿಕೆ ಜಾಸ್ತಿ ಇದೆ, ಆದರೆ ಅಂತರಂಗ ಶ್ರೀಮಂತಿಕೆ ಕಡಿಮೆ ಇದೆ ಅಂತ ಆದರೆ ಅವನ ಬಾಹ್ಯ ಶ್ರೀಮಂತಿಕೆ ಎಂದಿಗೂ ಸಮಾಜಕ್ಕೆ ಉಪಯೋಗ ಆಗುವುದಿಲ್ಲ. ಅದು ಕೇವಲ ತನಗಾಗಿ, ಹೆಚ್ಚು ಅಂತಂದರೆ ತನ್ನ ಕುಟುಂಬಕ್ಕಾಗಿ ಸೀಮಿತವಾಗಿ ಉಪಯೋಗ ಆಗ್ತದೆ. ಒಂದು ವೇಳೆ ಬಾಹ್ಯ ಶ್ರೀಮಂತಿಕೆ ಇಲ್ಲ, ಅಂತರಂಗದ ಶ್ರೀಮಂತಿಕೆ ಚೆನ್ನಾಗಿದೆ ಅಂತಂದರೆ ಆ ವ್ಯಕ್ತಿ ತನ್ನ ಸೀಮಿತವಾಗಿರ್ತಕ್ಕಂಥ ಚೌಕಟ್ಟಿನ ಒಳಗೆ ಕನಿಷ್ಠ 4 ಜನರ ಬದುಕಿಗೆ ಬೆಳಕಾಗುವಂತೆ ಬಾಳ್ತಾ ಇರ್ತಾನೆ. ಆದ್ದರಿಂದ ಬಾಹ್ಯ ಶ್ರೀಮಂತಿಕೆ, ಆಂತರಿಕ ಶ್ರೀಮಂತಿಕೆ ಎರಡೂ ಇದ್ದರೆ ತುಂಬ ಸಂತೋಷ, 1000ಕ್ಕೆ ಒಬ್ಬರಿಗೆ ಇರ್ತದೆ. ಆದರೆ ಎರಡೂ ಕೂಡ ಬರಬೇಕಾದ್ರೆ ದೇವರ ಅನುಗ್ರಹ ಬೇಕು. ಆದರೆ ವಾಸ್ತವಿಕ ದೃಷ್ಟಿಯಿಂದ ದೇವರ ಅನುಗ್ರಹ ಪಡ್ಕೊಳ್ಬೇಕು ಅಂತಾದರೆ, ಲೋಕ ಕಲ್ಯಾಣ ಆಗಬೇಕು ಅಂತಾದರೆ, ಯಾಕೆ ಬಾಹ್ಯ ಶ್ರೀಮಂತಿಕೆ ಚೆನ್ನಾಗಿದೆ, ಆಂತರಿಕ ಶ್ರೀಮಂತಿಕೆ ಶೂನ್ಯವಾಗಿದೆ ಅಂತಂದರೆ ಆ ವ್ಯಕ್ತಿಯಿಂದ ಸಮಾಜಕ್ಕೆ ನಷ್ಟವೂ ಆಗತ್ತೆ. ಸ್ವಾರ್ಥಕ್ಕಾಗಿ ಅವನು ಬಾಹ್ಯ ಶ್ರೀಮಂತಿಕೆ ಜಾಸ್ತಿ ಇರೋದರಿಂದ ಆ ಬಾಹ್ಯ ಶ್ರೀಮಂತಿಕೆಯ ಪ್ರಭಾವದಿಂದ ಸಮಾಜಕ್ಕೆ ಅನರ್ಥವಾಗ್ತಕ್ಕಂಥ ಕಾರ್ಯವನ್ನು ಅವರು ಮಾಡಲಿಕ್ಕೂ ಕೂಡ ಹಿಂದೆ ಮುಂದೆ ನೋಡುವುದಿಲ್ಲ. ಆದ್ದರಿಂದ ಹಿರಿಯರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಅಂತರಂಗದ ಶ್ರೀಮಂತಿಕೆಯೇ ನಿಜವಾದ ಶ್ರೀಮಂತಿಕೆ. ಅದೇ ನಮ್ಮನ್ನು ದೇವರ ಹತ್ರ ಕೊಂಡೊಯ್ತಕ್ಕಂಥದ್ದು. ಶ್ರೀ ವಾಸುದೇವ ಸದಾಶಿವ ಆಶ್ರಮ ಸ್ವಾಮಿಗಳು, ಶ್ರೀಮಠ ಬಾಳೆಕುದ್ರು ಇವರಿಂದ ಸಂತ ಸಂದೇಶ. ಇಂತಹ ಒಂದು ವಿಶೇಷವಾದಂತಹ ಕ್ಷೇತ್ರ ನಮ್ಮ ಶಿವಳ್ಳಿ ಸಮಾಜಕ್ಕೆ ಒಂದು ತವರು ಮನೆ ಇದ್ದ ಹಾಗೆ. ಸಮಸ್ತ ಶಿವಳ್ಳಿ ಸಮಾಜಕ್ಕೆ ಪ್ರಧಾನ ದೇವರು ಯಾರು ಅಂತ ಕೇಳಿದರೆ ಅನಂತೇಶ್ವರ ದೇವರೇ. ಯಾವುದೇ ಗೋತ್ರದವರಿಗೂ ಸಹ ಮೂಲ ದೇವರು ಯಾರು ಅಂತ ಕೇಳಿದರೆ ನಮ್ಮ ಈ ರಜತ ಪೀಠದಲ್ಲಿರುವಂತಹ ಅನಂತೇಶ್ವರನೇ. ಹಾಗಾಗಿ ನಮ್ಮ ಮಠ ಹಾಗೂ ಅನಂತೇಶ್ವರ ದೇವರು ಒಂದು ಅವಿನಾಭಾವ ಸಂಬಂಧ ಇರುವಂತಹ ಒಂದು ವಿಷಯ. ಅದಲ್ಲದೆ ನಮ್ಮ ಬಾಳೆಕುದ್ರು ಮಠದ ಗುರು ಪರಂಪರೆಯಲ್ಲಿಯೂ ಸಹ ಕೈವಲ್ಯ ಮುನಿಗಳು ಅಂತ ಹೇಳಿ ಬರ್ತಾರೆ. ಅವರು ಈಗ ನಮ್ಮ ಮಠದ ಇತಿಹಾಸ ಹೇಗೆ ಅಂತ ಕೇಳಿದರೆ, ಜಗದ್ಗುರು ಆದಿಶಂಕರಾಚಾರ್ಯರ ಪೂರ್ವದಲ್ಲಿಯೇ
ಭಾಗವತ ಸಂಪ್ರದಾಯದಲ್ಲಿ ಪ್ರಾರಂಭವಾದಂತಹ ಮಠ. ಈ ಮಠದಲ್ಲಿ ಶಂಕರ ಪೂರ್ವದಲ್ಲಿ 9 ಮುನಿಗಳು ಪೀಠಾರೋಹಣವನ್ನು ಮಾಡಿ ಮಠವನ್ನು ನಡೆಸ್ಕೊಂಡು ಹೋಗಿದ್ದರು. ಅದರಲ್ಲಿ ಆ ಪರಂಪರೆಯಲ್ಲಿ ಬಂದಂತಹ ಕೈವಲ್ಯ ಮುನಿಗಳೇ ನಮ್ಮ ಮಾಧ್ವ ಪರಂಪರೆಯ ಕೈವಲ್ಯ ತೀರ್ಥರು ಅಂತ ಹೇಳುವಂತಹ ಅಭಿಪ್ರಾಯ ಹಲವಾರು ಸಂಶೋಧಕರಲ್ಲಿ ಇದೆ. ಹಾಗಾಗಿ ನಮಗೂ ಹಾಗೂ ನಮ್ಮ ಮಠಕ್ಕೂ ಉಡುಪಿ ಕೃಷ್ಣ ಮಠಕ್ಕೂ ಒಂದು ವಿಶೇಷವಾದಂತಹ ಬಾಂಧವ್ಯ ಅನಾದಿ ಕಾಲದಿಂದಲೂ ಇರುವಂತಹದ್ದು. ಇವತ್ತು ಚಂದ್ರೇಶ್ವರ ಹಾಗೂ ಅನಂತೇಶ್ವರ ದೇವರ ರಥೋತ್ಸವದ ಒಂದು ಪರ್ವಕಾಲದಲ್ಲಿ ನಮ್ಮ ಶ್ರೀಪಾದಂಗಳವರು ನಮ್ಮನ್ನು ಕರೆದಿದ್ದಾರೆ. ಬಹಳ ಅದು ನಮಗೆ ಸೌಭಾಗ್ಯವೇ ಸರಿ ಅಂಥೇಳಿ ನಾವು ಹೇಳಬೇಕು. ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳು, ಶ್ರೀ ಸಿದ್ಧಗಂಗಾ ಮಠ, ತುಮಕೂರು ಇವರಿಂದ ಸಂತ ಸಂದೇಶ. ಭಾರತೀಯರ ಜ್ಞಾನ ಪರಂಪರೆಯ ಮೂಲ ತಳಹದಿ ಎಂದರೆ ಅದು ವೇದಗಳು, ಉಪನಿಷತ್ತುಗಳು, ಪುರಾಣಗಳು, ವಚನ ಸಾಹಿತ್ಯಗಳು, ದಾಸ ಸಾಹಿತ್ಯಗಳು. ಅದರ ಸಾಲಿನಲ್ಲಿ ಮಹತ್ತರವಾಗಿರತಕ್ಕಂಥ ಒಂದು ಸ್ಥಾನಮಾನವನ್ನು ಹೊಂದಿರುವಂತಹ ಭಗವದ್ಗೀತೆಯೂ ಸಹ ಒಂದಾಗಿರುವಂಥದ್ದು, ಶ್ರೇಷ್ಠವಾಗಿರುವಂಥದ್ದು. ಅದು ಭಗವದ್ಗೀತೆ ಎನ್ನುವುದು ಕೇವಲ ಅದು ಸಂಭಾಷಣೆ ಅಲ್ಲ. ಅದು ಭಗವದ್ಗೀತೆ ಎನ್ನುವುದು ಅದು ಕೇವಲ ಒಂದು ಸಾಹಿತ್ಯ ಅಲ್ಲ. ಅದರ ಮಹತ್ವವನ್ನು DVG ಅವರು ಅವರದೇ ಆದಂಥ ಮಾತುಗಳಲ್ಲಿ ಹೇಳ್ತಾರೆ. ಭಗವದ್ಗೀತೆ ಎನ್ನುವುದು ಒಂದು ಜೀವನ ಧರ್ಮಯೋಗ. ಅದು ಮನುಷ್ಯನಾದವನು ಜೀವನವನ್ನು ಹೇಗೆ ತಡಿಸಬೇಕೆಂದು ತಿಳಿಸುವಂತಹ ಒಂದು ಕೈಪಿಡಿ. ಮನುಷ್ಯನ ಬದುಕಿಗೆ ಅದು ದಿಗ್ದರ್ಶಕ ಅಂತಕ್ಕಂಥ ಅಭಿಮಾನದ ಮಾತುಗಳನ್ನು DVG ಅವರು ಭಗವದ್ಗೀತೆಯನ್ನು ಕುರಿತು ಈ ರೀತಿಯಾಗಿ ಉಲ್ಲೇಖ ಮಾಡ್ತಾರೆ. ನಮ್ಮ ರಾಷ್ಟ್ರ ಕವಿಗಳಾಗಿರುವಂಥ ಕುವೆಂಪುರವರು ಸಹ ಭಗವದ್ಗೀತೆಯ ಬಗ್ಗೆ ಅಭಿಮಾನದ ಮಾತುಗಳನ್ನು ಹೇಳಿರುವಂಥವರು. ಅವರು ಒಂದು ಕಡೆ ಹೇಳ್ತಾರೆ, ಈ ಗೀತೆ ನನ್ನ ಶಾಶ್ವತ ತಾಯಿ ಅಂತಕ್ಕಂಥ ಮಾತು. ನೋಡಿ ಎಷ್ಟು ಈ ಉನ್ನತ ಸ್ಥಾನವನ್ನು ಏರಿಸುವಂತ ಕೆಲವು. ಜನನಿ ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಹೆಚ್ಚು ಅಂತ ಹೇಳುವಂಥ ಸಂದರ್ಭದಲ್ಲಿ ಆ ತಾಯಿಯಷ್ಟೇ ಪವಿತ್ರವಾಗಿರುವಂಥ ಸ್ಥಾನಮಾನವನ್ನು ಕೊಟ್ಟವರು ನಮ್ಮ ರಾಷ್ಟ್ರಕವಿ ಕುವೆಂಪುರವರು. ಗೀತೆ ನನ್ನ ಶಾಶ್ವತ ತಾಯಿ, ಸಂದೇಹ ನಿರಾಸೆಗಳು ನನ್ನನ್ನು ಕಾಡಿದಾಗ ನಾನು ಗೀತೆಯನ್ನು ಓದುತ್ತೇನೆ, ನಾನು ಅದರಿಂದ ಸಾಂತ್ವನವನ್ನು ಪಡೆಯುತ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿರುವಂಥವರು. ಗೀತೆಯಲ್ಲಿ ಬದುಕಿನಲ್ಲಿ ಒದಗುವಂತಹ ಕೋಪ ಇರ್ಬೋದು, ತಾಪ ಇರ್ಬೋದು, ಉದ್ವೇಗ ಆಗಿರ್ಬೋದು, ಅಶಾಂತಿ, ಖಿನ್ನತೆ, ಬೇಸರ, ಜಿಗುಪ್ಸೆ, ಕಾಮಾದಿ ಅರಿಷಡ್ವರ್ಗಗಳು, ಅದಷ್ಟೇ ಅಲ್ಲ ಪ್ರಕೃತಿ, ಜೀವಾತ್ಮ, ಪರಮಾತ್ಮ, ಯೋಗ, ಸಮಾಧಿ ಮುಂತಾದ ಎಲ್ಲ ಪ್ರಶ್ನೆಗಳಿಗೆ ಪರಿಹಾರ ಕೊಡುವಂತಹ ಸೂತ್ರ ಯಾವುದು ಅಂದರೆ ಅದು ಭಗವದ್ಗೀತೆ ಅಂತಕ್ಕಂಥದ್ದು. ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳು, ಶ್ರೀ ಆನೆಗುಂದಿ ಮಹಾಸಂಸ್ಥಾನ ವಿಶ್ವಕರ್ಮ ಏಕದಂಡಗಿ ಮಠ, ಶಹಾಪುರ ಇವರಿಂದ ಸಂತ ಸಂದೇಶ. ಆಚಾರ್ಯ ಶಂಕರರು ಶಿವಮಾನಸ ಸ್ತೋತ್ರದಲ್ಲಿ ಅದ್ಭುತವಾಗಿ ಹೇಳ್ತಾರೆ, ಆತ್ಮಾತುಂ ಗಿರಿಜಾಮತಿ ಸಹಚರಾಃ ಪ್ರಾಣಾಃ ಶರೀರಂಗ್ರಹಂ ಪೂಜಾತೆ ವಿಷಯೋಪಭೋಗ ರಚನಾ ನಿದ್ರಾ ಸಮಾಧಿ ಸ್ಥಿತಿ ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಾಗಿರೋ ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ. ಎಲ್ಲ ನನ್ನ ಒಳಗೆ ಭಗವಂತ ಇದ್ದಾನೆ, ಹೊರಗೆ ಭಗವಂತನ ಇದ್ದಾನೆ, ನಾ ಏನು ಮಾಡಿದರೂ ಕೂಡ ಭಗವಂತನ ಸೇವೆ ಅನ್ನುವ ಭಾವನೆ ನಮಗೆ ದೃಢವಾಗಿ ಇದ್ದರೆ, ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ, ನಾನು ನಡೀತಾ ಇದ್ದರೆ ನಿನ್ನನ್ನು ಪ್ರದಕ್ಷಿಣೆ ಮಾಡ್ತೀನಿ ಅಂತ ಭಾವನೆ. ಸಂಚಾರ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಾಗಿರ, ನಾನು ಏನು ಮಾತಾಡಿದರೂ ನಿನ್ನ ಸ್ತುತಿ ಇದ್ದ ಹಾಗೆ ನಿದ್ರೆ ಮಾಡಿದರೆ ನಿದ್ರಾ ಸಮಾಧಿ ಸ್ಥಿತಿ, ನಾನು ಸಮಾಧಿಯನ್ನು ನಿನ್ನ ಧ್ಯಾನದಲ್ಲಿ ಸಮಾಧಿಯನ್ನು ಹೊಂದಿದ ಹಾಗಾಗಿ ಶಂಭೋ ಯದ್ಯತ್ ಕರ್ಮ ಕರೋಮಿ, ನಾನು ಏನೇ ಮಾಡಲಿ, ಪೂಜ್ಯ ಶ್ರೀಗಳು ಹೇಳಿದಾಗ ನಾನು ಆಹಾರವನ್ನು ಸ್ವೀಕರಿಸಿದ್ರು, ಯಾವ ವಿಷಯವನ್ನು ಭೋಗಿಸಿದ್ರು ಅದು ಶಂಭೋ ತವಾರಾಧನಂ. ಯಾವಾಗ ಎಲ್ಲದೂ ಕೂಡ ಭಗವದರ್ಪಣ ಬುದ್ಧಿಯಿಂದ ಮಾಡಿದಾಗ ಮಾತ್ರ ಆ ರೀತಿ ಆಗಲಿಕ್ಕೆ ಸಾಧ್ಯತೆ ಇದೆ. ಅದು ಕೂಡ ಒಂದು ಶ್ರೇಷ್ಠ ಮಾರ್ಗವೇ, ಅದನ್ನು ಕೂಡ ಅನುಸರಿಸಲಿಕ್ಕೆ ಸಾಧ್ಯತೆ ಇದೆ. ಎಲ್ಲ ಭಗವಂತನೇ ಕೊಟ್ಟಿದ್ದು, ನಮ್ಮದೇನಿಲ್ಲ. ಬರೋದು ಖಾಲಿ ಹೋಗೋದು ಖಾಲಿ ಅಷ್ಟೇ. ನಾವು ಭಗವಂತ ಕೊಟ್ಟಿರತಕ್ಕಂಥದ್ದನ್ನು, ಪ್ರಾರಬ್ಧವಶಾತ್ ಪ್ರಾಪ್ತಿಯಾಗಿರ್ತಕ್ಕಂಥದ್ದನ್ನು ಭಗವದರ್ಪಣ ಮಾಡಿ ನಾವು ಸೇವಿಸಿದಾಗ ಅದು ಪ್ರಸಾದವಾಗ್ತದೆ. ಭಗವದರ್ಪಣ ಮಾಡಿ ಸೇವಿಸಿದಾಗ ಅದು ಪ್ರಸಾದವಾಗ್ತದೆ. ಹಾಗೆ ಸೇವಿಸಿದರೆ ಪದಾರ್ಥ ಆಗ್ತದೆ.
ಭಗವದರ್ಪಣ ಮಾಡಿ ಸೇವಿಸಿದಾಗ ಪ್ರಸಾದವಾದಾಗ ಪ್ರಸಾದವನ್ನು ಸೇವಿಸಿದರೆ ಮನಸ್ಸು ಪ್ರಸನ್ನವಾಗ್ತದೆ, ಪದಾರ್ಥವನ್ನು ಸೇವಿಸಿದರೆ ಮನಸ್ಸು ಪರಿತಾಪವನ್ನು ಹೊಂದದೆ. ಹಾಗಾಗಿ ಭಗವದರ್ಪಣ ಬುದ್ಧಿಯಿಂದ ನಾವು ಕೆಲಸವನ್ನು ವಿಷಯವನ್ನು ಅನುಭವಿಸಿದರೆ ಅದು ಈಶ ಪ್ರಸಾದವಾಗ್ತದೆ. ಹಾಗಾಗಿ ಆ ಮಾರ್ಗವನ್ನು ಕೂಡ ನಾವು ಅನುಸರಿಸಿ ಧನ್ಯತೆಯನ್ನು ಪಡೆಯಲಿಕ್ಕೆ ಸಾಧ್ಯ. ಗೀತೆ ಎಲ್ಲದಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿದೆ. ಎಷ್ಟು ಭಗವತ್ ಕೃಪೆ ಬೇಕು ಅಂತ ಹೇಳಿದರೆ ಅನಂತ ವೇದಗಳನ್ನು ಓದಬೇಕು ಅಂತೇನಿಲ್ಲ, ಪುರಾಣಗಳನ್ನು ಕೇಳಬೇಕು ಅಂತೇನಿಲ್ಲ. ಆಚಾರ್ಯ ಶಂಕರು ಅದ್ಭುತವಾಗಿ ಹೇಳಿದ್ದಾರೆ, ಗೇಯಂ ಗೀತಾ ನಾಮ ಸಹಸ್ರಂ ಧ್ಯೇಯಂ ಶ್ರೀಪತಿ ರೂಪಮಜಶ್ರಂ. ಅದ್ಭುತವಾಗಿ ನೇಯಂ ಸಜ್ಜನ ಸಂಗೇ ಚಿತ್ತಂ ದೇಯಂ ದೀನ ಜನಾಯ ಚ ವಿತ್ತಂ. ಗೀತೆ ಅಧ್ಯಯನ ಮಾಡಿ, ಭಗವದ್ಗೀತೆ ಅಧ್ಯಯನ ಮಾಡಿ, ಸಹಸ್ರನಾಮವನ್ನು ಹೇಳಿ, ಎರಡನ್ನೂ ಕೂಡ ಶ್ರೀಪಾದರು ಗೀತಾ ಮಂದಿರದಲ್ಲಿ ಕಾಣಿಸಿಕೊಟ್ಟಿದ್ದಾರೆ. ಗೀತಾ ಅಧ್ಯಯನ ಮಾಡಲಿಕ್ಕೂ ಸಹಸ್ರನಾಮ ಪಠನೆ ಮಾಡಲಿಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಶ್ರೀ ಸಂತೋಷ್ ಗುರೂಜಿ ಸಂಸ್ಥಾಪಕರು ಆಯುರ್ ಆಶ್ರಮ, ಇವರಿಂದ ಸಂತ ಸಂದೇಶ. ನನಗೆ ಸಿಕ್ಕಿಯೂ ಸಿಗದೇ ಇರತಕ್ಕಂಥ ಒಬ್ಬರು ಯತಿಗಳು, ಕುತ್ತಿಗೆ ಶ್ರೀಗಳು, ಅವರು ಒಂದು ಗುಣ ನಾನು ಕಂಡುಕೊಂಡಿದ್ದೇನೆ. ಏನಂದರೆ ಅವರ ಹೆಸರಲ್ಲೇ ಇದೆ ಸುಗುಣ ಅಂತ. ಸುಗುಣ ಅಂತನ್ನುವಂಥದ್ದು ಅವರ ಆ ಗುಣದಿಂದಲೇ ಬೇರೆಯವರಿಗೆ ಅನುಕರಣೀಯ ಪಾಠವಾಗಬಹುದಾದಂಥ ಒಂದು ನಾಮ ಪೂಜ್ಯ ಗುರುಗಳು ಯಾರೋ ಇಟ್ಟಿದ್ದಾರೆ. ಆ ಇಟ್ಟದ್ದು ಅದಕ್ಕೆ ತಕ್ಕನಾಗಿ ನಡ್ಕೊಂಡು ಬರ್ತಕ್ಕಂಥವರಾಗಿ ನಾನು ಇಷ್ಟೇ ತಿಳ್ಕೊಂಡಿದ್ದೆ, ಅವರ ಜೊತೆನಲ್ಲೊಂದು ಸಾಂಗತ್ಯ ಇರಲಿ ಅಂತ. ಏನಂತಂದರೆ ಪುರಂದರದಾಸರು ಹೇಳಿದರು, ಸಂಘವಾಗಲಿ ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗದೇಹ ಭಂಗವಾಗಲಿ ಅಂತ. ಅಂಥದ್ದು ಆಗೋದಿದ್ರೆ ಇಂಥ ಸಾಧುಗಳ ಸಂಘವಾಗಲಿ ಅಂಥೇಳಿ ಒಂಚೂರು ಪುನುಗು ಸಿಗಲಿ ಅಂಥೇಳಿ ಇವ್ರ ಜೊತೆನಲ್ಲೇ ಬರಬೇಕಂತೇಳಿ ಅವರ ಜೊತೆಯಲ್ಲಿ ರಥೋತ್ಸವವನ್ನು ಮಾಡಿದರು ಉಡುಪಿಯಲ್ಲಿ. ನಾವು ಇಬ್ಬರೂ ಸಹ ರಥದಲ್ಲಿ ಹೋಗಿ ಆ ಕಾರ್ಯಕ್ರಮದಲ್ಲಿ ಕುಳಿತಾಗ ಅವತ್ತೇ ಸ್ವಾಮೀಜಿಯವರು ಒಂದು ಆಮಂತ್ರಣ ಕೊಟ್ಟಿದ್ದರು, ನಂದು ಪರ್ಯಾಯ ಪ್ರಾರಂಭ ಆಗ್ತದೆ, ಆ ಪರ್ಯಾಯದಲ್ಲಿ ತಾವು ಒಂದಿನ ಬರಬೇಕು ಅಂಥೇಳಿ ನಮಗೆ ಕರೆದಿದ್ರು. ತುಂಬ ಸಂತೋಷದಿಂದ ನಾವು ಒಪ್ಕೊಂಡು ಬಂದ್ವಿ. ಎಂಥ ಒಂದು ಯಜ್ಞವನ್ನು ಮಾಡ್ತಾ ಇದ್ದಾರೆ. ಬಹುಶಃ ನನಗನ್ಸೋದು ಕೃಷ್ಣನ ಸಂದೇಶವನ್ನು ಜಗತ್ತಿಗೆ ಸಾರಬೇಕು ಅಂಥೇಳಿ ಪರಮ ಪೂಜ್ಯ ಮಧ್ವಾಚಾರ್ಯರ ಪರಿಕಲ್ಪನೆ ಇತ್ತು. ಆದರೆ ಭಾರತೀಯ ಸಂಪ್ರದಾಯಗಳು, ಭಾರತೀಯ ಒಂದು ಕಟ್ಟುಪಾಡುಗಳಿಗೆ ಅವರು ಬಹುಶಃ ಕರ್ನಾಟಕಕ್ಕೆ ಸೀಮಿತವಾದರು ಆವಾಗ, ಆಗಿನ ಕಾಲಕ್ಕೆ. ಅದನ್ನು ದಾಟಿಸಲಿಕ್ಕೆ ಬಹಳಷ್ಟು ಸಂಸ್ಥೆಗಳು ಭಾರತದಲ್ಲಿ ಬಂತು. ಸ್ವಾಮಿನಾರಾಯಣ ಇರ್ಬೋದು, ಅಥವಾ ಇಸ್ಕಾನ್ ಇರ್ಬೋದು, ಅಥವಾ ನಾನಾ ಥರದ್ದಿರ್ಬೋದು. ಆದರೆ ನಿಜವಾದ ನಿಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ ನಾಟಿ ಸ್ಟೈಲ್ನ ಈ ಭಾಷಣ, ನಾಟಿ ಸ್ಟೈಲ್ನ ಈ ಧಾರ್ಮಿಕತೆ, ನಮ್ಮ ನಿಜವಾದ ಸೊಗಡು, ಕರ್ನಾಟಕದ ಸೊಗಡು, ಭಾರತೀಯತೆಯ ಅಪ್ಪಟ ಆ ಸೊಗಡನ್ನು ಬೇರೆ ದೇಶಕ್ಕೆ ತಗೊಂಡು ಹೋಗೋದು ಹೇಗೆ ಅನ್ನೋದಿತ್ತು. ಅದನ್ನು ಮೀರಿ ಸಮುದ್ರದಿಂದ ಆಚೆಗೆ ಅಮೇರಿಕಕ್ಕೆ ತಗೊಂಡು ಹೋಗಿ ಒಂದು ಸರ್ತಿ ಸಾಧನೆಯನ್ನು ಮಾಡಿದರು. ನಿಮಗೆ ಆಶ್ಚರ್ಯ ಆಗ್ಬೋದು, ಅಮೇರಿಕದ ಸಂಬಂಧವನ್ನು ಮಾಡಿದ ತಕ್ಷಣ ಬಹಳಷ್ಟು ಜನ ಆಹೋ ಆಹೋ ಅಂತ ಅಂದದ್ದೆಲ್ಲ ಇತ್ತು. ಇನ್ನಷ್ಟು ಜನ ಕುತೂಹಲದಿಂದ ಏನಾಗ್ಬೋದು ನೋಡುವ ಅಂತೇಳಿ ಒಂದಿಷ್ಟು ಜನ ಇದ್ದದ್ದು ಇದೆ. ಆದರೆ ಜಾಂಬವಂತ ಮಾಡಿದ ಹಾಗೆ, ಹನುಮಂತ ಮಾಡಿದ ಹಾಗೆ ಮೌನ, ತಾಳ್ಮೆ, ಸಹನೆಯೇ ಅವರನ್ನು ಇವತ್ತು ವಿಜಯಶಾಲಿಯಾಗಿ ಮಾಡಿಕೊಟ್ಟಿದೆ. ಶ್ರೀ ವಿಠ್ಠಲದಾಸ ಶ್ರೀಪಾದರು ಸಾಂದೀಪನಿ ಸಾಧನಾಶ್ರಮ ಕೇಮಾರು, ಇವರಿಂದ ಸಂತ ಸಂದೇಶ. ಇನ್ನು ಕೃಷ್ಣ ಮಠ ವಿಶ್ವವ್ಯಾಪಕ ಮಲ್ದಿನ ಗೀತೆನ ವಿಶ್ವವ್ಯಾಪಕ ಮಲ್ದಿನ ನಂಡ ಪೂಜ್ಯ ಸ್ವಾಮೀಜಿಗೆ ಸೇರಿನಂಚೆತ್ತಿ ನಾವು ಅವು ಹಿಂಗೆ ಮಸ್ತ್ ಒಂದು ಇಷ್ಟವಾಯಿನ ಬೇಲೆ ಯಾನು ಏಪಲ 11 ರೂಪಾಯಿ ಭಗವದ್ಗೀತೆ ಏತು ಮಲ್ಲ ಒಂದು ವಿಷಯ ಐತಿಲ್ಲ ಎಂಕುಲು ಎಲ್ಲಿಡು ಪುನಗ ಪುರ ಎಂಕುಲು ಟಿ ವಿಡು ಆತನ ಪಿಕ್ಚರ್ಡ್ ಪುರ ತೂ ಅಂತ ಭಗವದ್ಗೀತೆಯನ್ನು ಕೋರ್ಟುಡು ಪುರ ದೀದು ಪ್ರಮಾಣ ಮಲ್ತು ಅಂತೇಳಿ ಯಾನು ಅದಾಗ ಒಂದು 20 ವರ್ಷ ತುಂಬ ಒಂದು ಸ್ಟೇಟ್ಮೆಂಟ್ ಕೊಡ್ತಿದ್ದೆ. ಭಗವದ್ಗೀತೆಯನ್ನು ಕೋರ್ಟುಡು ಮಾತ್ರ ದೀಪಿನ ಹಾರ್ಟುಡ್ ದೀಪಿನ ಗ್ರಂಥ, ಹೃದಯದ ದೀಪಿನ ಅಂಚೆತ್ತಿನ ಗ್ರಂಥ ಅನ್ಬಂದು ಭಗವದ್ಗೀತೆ ಆಟಿಡುಪ್ಪು ತುಳೆ ಇನಿ ಮಾತೆರೆಗಳೊಂದು ಸಮಸ್ಯೆದಾದವನ್ನಾಗ ದೇವರ ನಡೆ ಎಂಕುಲು ಪೋಪ ದೇವಸ್ಥಾನಕ್ಕೆ ಪೋಪ ದೇವರ ಎಂಕುಲು ಬನ್ನಕ್ಕೆ ಏನು ಜೇರನು
ದೇವರಿಗೆ ಮೊನ್ನೆ ಕೇನು ಜೇರ್ದೆ ಬನ್ನಾಗ ನಮ್ಮನ್ನ ಟ್ಯೂನಿಂಗ್ ಸರ್ ಇಪ್ಪುಜಿ ನಮ್ಮ ಪನ್ಯ ಸಹ ದೇವರನ್ನ ಪ್ರಾರ್ಥನೆ ಸಹ ನಮಗೆ ಟ್ಯೂನಿಂಗ್ ಅವ್ರನ್ನ ಭಗವದ್ಗೀತೆ ಪನ್ಪಿನಂಚಿತ್ತಿನ ಇಂಚು ನಾವು ನಿಜವಾದ ಟ್ಯೂನಿಂಗ್ ಕೊಡವು ಅವು ನನ್ನ ಆತು ಆಯ್ತು ಬಾರಿ ಇಂದು ತುಲೆ ಈ ಜಗತ್ತದ ಪ್ರಪ್ರಥಮವಾಯಿನಂಚಿತ್ತಿನ ಒಂದು ಮನೋವಿಜ್ಞಾನ ಇತ್ತಿಂದ ನಾವು ಕೃಷ್ಣದೇವರು ಮಾತ್ರ ಮನೋವಿಜ್ಞಾನ ಗ್ರಂಥ ಹತ್ತಿನಿಂದ ನಾವು ಭಗವದ್ಗೀತೆ ಅದು ಮಲ್ಲ ಸೈಕಾಲಜಿ ಗ್ರಂಥನೇಜ್ ಕೃಷ್ಣಾರ್ಧ ಮಲ್ಲ ಸೈಕಾಲಜಿ ಸ್ಟೇಜ್ ಏರು ಆಯನ ಸೈಕಾಟ್ರಿಸ್ಟ್ ಏರು ಆತ್ಮಲ್ಲ ಜನ ತುಳು ಏತು ಎಡ್ಡೆ ವಿಚಾರಗಳು ಗೀತೆದ ಬಗ್ಗೆ ಏನು ಪೂಜ್ಯ ಸ್ವಾಮೀಜಿ ಈತು ಗೀತೆದ ಪಾಠಪುರ ಮನ್ಪೇರು ಅಂಡ್ ಇನ್ನೊಂದು ಎಲ್ಲಿಯ ರಿಕ್ವೆಸ್ಟ್ ಆಡ ಸ್ವಾಮೀಜಿಡ ಇನಿ ಮಸ್ತ್ ಜನ ಪಾರಾಯಣಪುರಂ ಅಂತಂದುಲ್ಲೇರೆ ಮಸ್ತ್ ಖುಷಿ ಹೆಂಗೆ ಭಾರಿ ಖುಷಿ. ಶ್ರೀ ರಾಜಶೇಖರಾನಂದ ಶ್ರೀಪಾದರು ವಜ್ರದೇಹಿ ಮಠ ಗುರುಪುರ ಇವರಿಂದ ಸಂತ ಸಂದೇಶ. ಕೃಷ್ಣ ಜಗತ್ತಿಗೆ ಕೊಟ್ಟ ಒಂದು ದೊಡ್ಡ ವಸ್ತು ಯಾವುದು ಅಂತ ಕೇಳಿದರೆ ಅದು ಭಗವದ್ಗೀತೆ. ಹಾಗಾಗಿ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳುವುದುಂಟು, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚ. ಆ ಭಗವಂತ ಎಲ್ಲವನ್ನ ತ್ಯಾಗ ಮಾಡಿದಾಗ ನಿನಗೇನು ಕೊಡಬೇಕೆನ್ನುವುದು ನನಗೆ ಗೊತ್ತಿದೆ ಎನ್ನುವುದನ್ನು ಭಗವಂತ ಹೇಳ್ತಾನೆ ಅಂತಲ್ಲ. ಆದರೆ ನಾವು ಯಾವುದನ್ನು ಹಿಡ್ಕೊಳ್ಬೇಕು ಎನ್ನುವುದನ್ನು ಕೂಡ ಅವರು ಉದ್ದೇಶವನ್ನಿಟ್ಟುಕೊಂಡೇ ಹೇಳ್ತಾರೆ. ಮಂಥಪಾಶ ಧರಂ ದೇವಂ ಅಂತಂದರೆ ನಮಗೆಲ್ಲ ಮಂಥನ ಮಾಡಲಿಕ್ಕೊಂದು ಮಂಥನ ಕೊಟ್ಟಿದ್ದಾರೆ. ಅರ್ಥಾತ್ ಜಗತ್ತು ಇವತ್ತು ತಲ್ಲಣದಲ್ಲಿರುವಾಗ ಆ ಜಗತ್ತು ಮಂಥನವಾಗುವಂಥ ಕಾಲಘಟ್ಟದಲ್ಲಿ ಅಲ್ಲಿ ವಿಷ ಬಂದರೆ ಏನು ಅಮೃತ ಬಂದರೆ ಏನು ಎನ್ನುವ ಕಲ್ಪನೆಗಳು ನಮ್ಮಲ್ಲಿದ್ದರೆ ಭಗವಂತನಲ್ಲಿ ಅಂಥ ಕಲ್ಪನೆಗಳೇ ಇಲ್ಲ. ಎಲ್ಲವೂ ಅಮೃತ ತುಲ್ಯ. ವಿಷವನ್ನು ನುಂಗಿದ್ರೂ ಕೂಡ ಅದು ಅಮೃತವೇ ಆಗ್ತದೆ, ಅಮೃತ ನುಂಗಿದ್ರೂ ಹೇಗೂ ಅಮೃತವಾಗ್ತದೆ, ಅದರಲ್ಲಿ ಯಾವ ಸಂಶಯನೂ ಇಲ್ಲ. ಹಾಗಿರುವುದರಿಂದ ಇವತ್ತು ಅಂತಹ ಸನ್ನಿವೇಶದಲ್ಲೇ ಶ್ರೀಕೃಷ್ಣ ಪುತ್ತಿಗೆ ಶ್ರೀಪಾದರ ಪರ್ಯಾಯವನ್ನು ಸ್ವೀಕರಿಸಿದ್ದಾನೆ. ಜಗತ್ತು ತಲ್ಲಣದಲ್ಲಿದೆ, ವಿಶ್ವಕ್ಕೆ ಶಾಂತಿಯನ್ನು ಬೋಧಿಸಬೇಕು ಅಂತ ಹೇಳಿ ಶ್ರೀಪಾದರು ಕೇವಲ ನಮ್ಮ ಭಾಗದಲ್ಲಿ ನಿಲ್ಲಿಲ್ಲ, ಅವರು ಇಡೀ ವಿಶ್ವವನ್ನು ಸುತ್ತಿದ್ರು. ಎಲ್ಲ ಶಾಂತಿ ಸಭೆಗಳಲ್ಲಿ ಅವರ ಸ್ಥಾನ ಇದೆ. ಅದು ಆಸ್ಟ್ರೇಲಿಯಾ ಇರ್ಬೋದು, ಜರ್ಮನ್ ಇರ್ಬೋದು, ಕೆನಡಾ ಇರ್ಬೋದು, ಯಾವುದೇ ದೇಶವನ್ನು ನೀವು ಗಮನಿಸಿ ವಿಶ್ವಸಂಸ್ಥೆಯ ಸ್ಥಾನದಲ್ಲಿ ಪೂಜ್ಯ ಶ್ರೀಪಾದರ ಸ್ಥಾನ ಬಹಳ ದೊಡ್ಡದು. ಹಾಗಾಗಿ ಅವರು ವಿಶ್ವಕ್ಕೆ ಶಾಂತಿಯನ್ನು ಬಯಸಿದವರು, ವಿಶ್ವ ಕಲ್ಯಾಣ ಬಯಸಿದವರು, ಅಂಥವರ ಪರ್ಯಾಯ. ಪೂಜ್ಯ ಪುತ್ತಿಗೆ ಶ್ರೀಪಾದರ ಕಾಲಘಟ್ಟದಲ್ಲಿ ಅವರಿಗೆ ಸದೃಢವಾಗಿರ್ತಕ್ಕಂತಹ ಒಬ್ಬ ಶಿಷ್ಯರು ಸಿಕ್ಕಿದ್ದಾರೆ. ಅವರನ್ನು ನಾವು ಅಭಿನಂದಿಸಬೇಕು. ಯಾಕೆ ಅಭಿನಂದಿಸಬೇಕು ಅಂತ ನೀವು ಕೇಳಿದರೆ, ದಿವಸಕ್ಕೊಂದು ಭಗವಂತನಿಗೆ ಅಲಂಕಾರ, ಆ ಅಲಂಕಾರವನ್ನು ನೋಡುವುದೇ ಚಂದ. ನಮಗೆ ಇತ್ತೀಚೆಗೆ ಕೃಷ್ಣ ಮಠದಿಂದ ಆ ಸಂದೇಶಗಳು ಬರಲಿಕ್ಕೆ ಪ್ರಾರಂಭವಾಯಿತು. ನಾವು ಆ ಭಾವಚಿತ್ರವನ್ನೆಲ್ಲ ನೋಡಿ ನಮ್ಮ ಸ್ಟೇಟಸಲ್ಲಿ ಹಾಕಿಕೊಂಡಾಗ ಎಲ್ಲರೂ ಅದನ್ನು ತೆರೆದು ನೋಡೋದು, ಏನಿದು 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 ಅಂತ. ಹಾಗಾಗಿ ಅಲ್ಲೂ ಕೂಡ ಒಂದು ಶಾಂತಿಯ ದರ್ಶನ ಆಗ್ತದೆ. ಭಗವಂತನನ್ನು ನೋಡಿದ ಕೂಡಲೇ ಆ ದಿವ್ಯಾಲಂಕೃತವನಾದ ಭಗವಂತನನ್ನು ನೋಡುವುದೇ ಒಂದು ಕಣ್ಮನ ಸೂರೆಗೊಳ್ಳುವಂತಹ ಒಂದು ವಿಶ್ವ ಸಂದೇಶದಲ್ಲಿ ಪೂಜ್ಯ ಸುಶ್ರೀಂದ್ರ ತೀರ್ಥ ಶ್ರೀಪಾದರು ಕೂಡ ಕೈಂಕರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಶ್ರೀ ಗುರುದೇವಾನಂದ ಶ್ರೀಪಾದರು ಶ್ರೀ ಗುರುದೇವ ದತ್ತ ಸಂಸ್ಥಾನ ಒಡಿಯೂರು ಇವರಿಂದ ಸಂತ ಸಂದೇಶ. ನಾವು ಸುತ್ತುವರಿದು ಬರುತ್ತಾ ಇರುವಾಗ ಕೃಷ್ಣನ ದರ್ಶನವನ್ನು ಮಾಡಿಕೊಂಡು ಬರುವಾಗ ಶ್ರೀಗಳವರು ವಿಶ್ವರೂಪ ದರ್ಶನದ ಬಗ್ಗೆ ಒಂದು ವಿಷಯವನ್ನು ತೋರಿಸಿದ್ರು. ನಮಗೆ ಅತ್ಯದ್ಭುತವಾಗಿರುವಂಥ ಒಂದು ಚಿತ್ರಣ ಅದರಲ್ಲಿ ಮೂಡಿ ಬಂದಿದೆ, ಒಂದು ಆಕರ್ಷಣೆ ಇದೆ. ಅದನ್ನು ನೋಡ್ತಾ ಇರುವಾಗ ಒಂದು ವಿಚಾರ ಮನಸ್ಸಿಗೆ ಬಂತು. ನವಿಲೊಂದು ಹಾರುವುದನ್ನು ನೋಡಿದ್ದೇನೆ. ಈ ನವಿಲಿಗೂ ಕೃಷ್ಣನಿಗೂ ಏನು ಸಂಬಂಧ? ಕೃಷ್ಣನ ಶಿರದಲ್ಲಿ ನವಿಲಗರಿ ಏಕೆ ಇದೆ? ಅಲ್ಲ, ಎಲ್ಲರೂ ಯೋಚನೆ ಮಾಡಿರ್ಬೋದು, ತಿಳಿದಿರಲಿಕ್ಕೂ ಸಾಕು. ಆದರೆ ಆ ನವಿಲಗರಿ ತಲೆಗೆ ಏಕೆ ಬಂತು ಅಂತ ಒಂದು ವಿಚಾರ ಮಾಡಿದರೆ ನಾವು ಸ್ವಲ್ಪ ತ್ರೇತಾಯುಗಕ್ಕೆ ಹೋಗಬೇಕು. ತ್ರೇತಾಯುಗದಲ್ಲಿ ರಾಮನ ವಿಚಾರಕ್ಕೆ ಬರಬೇಕು. ರಾಮನೆಂದರೆ ನಡೆದುದು, ಅದು ರಾಮಾಯಣ. ಕೃಷ್ಣನೆಂದರೆ ನುಡಿದುದು, ಅದು ಗೊತ್ತಿರುವಂಥ ವಿಷಯ. ಯಾಕಂದರೆ ರಣರಂಗದಲ್ಲಿ ಒಂದಷ್ಟು ಹೊರಬಂದಿರುವಂಥ ವಿಷಯ ಅಂತಂದರೆ ಭಗವದ್ಗೀತೆ ಅನ್ನುವಂಥದ್ದು. ಇಲ್ಲಿ ರಾಮಾಯಣದಲ್ಲಿ ಏನಾಯಿತು ಅಂತಂದರೆ, ಪಂಚವಟಿಯಲ್ಲಿ ಸಂಚಾರದಲ್ಲಿರುವಾಗ ರಾಮ ಸೀತೆ ಲಕ್ಷ್ಮಣ ಸಹಿತವಾಗಿ ಸಂಚಾರ ಮಾಡುತ್ತಿರುವಾಗ ದಾರಿಯಲ್ಲಿ ಒಂದಷ್ಟು ಬಾಯಾರಿಕೆ ಆಯಿತು. ಏನೂ ಸಿಕ್ಕಲಿಲ್ಲ, ನೀರಿಲ್ಲ ಅಂತಾಯಿತು. ಸುತ್ತಾಡಿದರು, ಅಲೆದಾಡಿದರು, ಎಲ್ಲಿ ಹೋದರೂ ನೀರಿಲ್ಲ. ಆದರೆ ಒಂದು ಭಾಗದಲ್ಲಿ ಹಾರಿಕೊಂಡು ಒಂದು ನವಿಲು ಬಂದು
ಕೂತಿತಂತೆ. ನಿಮ್ಮದು ಏನೋ ನಿಮಗೆ ಅಗತ್ಯತೆ ಇದೆ, ಅದನ್ನು ಪೂರೈಸಲಿಕ್ಕೆ ನಾನು ತಯಾರಿದ್ದೇನೆ, ನನ್ನ ಹಿಂದೆ ನೀವು ಬರಬೇಕು. ಆದರೆ ನಾನು ಹಾರಿಕೊಂಡು ಹೋಗುವಂಥದ್ದು, ನೀವು ನಡ್ಕೊಂಡು ಬರುವಂಥದ್ದು. ಸ್ವಲ್ಪ ತೊಂದರೆ ಆಗ್ಬೋದು ನಿಮಗೆ. ನಾನು ಹಾರಿ ಹೋಗುವಾಗ ಒಂದಷ್ಟು ದೂರಕ್ಕೆ ಹಾರಿ ಹೋಗ್ತೇನೆ, ನಿಮ್ಗೆ ಬರುವುದಕ್ಕೆ ಕಷ್ಟ ಆಗ್ಬೋದು. ಆದ್ದರಿಂದ ನಿಮ್ಮ ಗುರುತಿಗಾಗಿ, ನಡೆದು ಬರುತ್ತಿರುವ ನಿಮಗೆ ಗುರುತಿಗಾಗಿ ಒಂದೊಂದು ಗರಿಯನ್ನು ಅಲ್ಲಲ್ಲಿ ಇಟ್ಟಿರುತ್ತೇನೆ. ಹಾಗೆ ದಾರಿಯ ಉದ್ದಕ್ಕೂ ಒಂದೊಂದು ಗರಿ ದೂರ ದೂರದಲ್ಲಿ ಸಿಕ್ಕುತ್ತಾ ಇತ್ತು. ಆದರೆ ಕೊನೆ ಗಳಿಗೆಯಲ್ಲಿ ನೀರು ಕಾಣುತ್ತಾ ಇದೆ. ಇಲ್ಲಿ ಪಕ್ಷಿಯ ಎಲ್ಲ ಗರಿಗಳು ಜಾರಿ ಹೋಗಿ ಆಗಿದೆ. ನವಿಲಲ್ಲಿ ಗರಿಗಳು ಸ್ವಲ್ಪ ಖಾಲಿ ಆದರೆ ಅದು ಮುಗೀತು ಅಂತ ಅರ್ಥ, ಅವಸಾನ ಆಗ್ತದೆ ಅದಕ್ಕೆ ಅಂತ ಅರ್ಥ. ಆ ಸಂದರ್ಭದಲ್ಲಿ ರಾಮ ಹೇಳ್ತಾನೆ, ನೀನು ನನಗೆ ಬೇಕಾಗಿರುವಂಥ ಜೀವನ ಅಂದರೆ ಜಲವನ್ನೇ ನೀನು ಒದಗಿಸಿಕೊಟ್ಟಿದ್ದಿ, ಆದರೆ ನೀನು ಮುಗೀತಾ ಇದ್ದಿ. ಈ ಸಮಯದಲ್ಲಿ ಏನು ಮಾಡ್ಬೋದು ಅಂತ ಯೋಚನೆ ಮಾಡುವಾಗ ರಾಮದೇವರು ಹೇಳ್ತಾರಂತೆ, ಮುಂದಿನ ಜನ್ಮದಲ್ಲಿ ನಿನ್ನ ತ್ಯಾಗದ ಸಂಕೇತವಾಗಿ ನವಿಲ ಗರಿಯನ್ನು ತಲೆಯಲ್ಲಿ ಇಟ್ಟುಕೊಳ್ಳುತ್ತೇನೆ ಅಂತ ತಿಳಿಸಿದ್ರಂತೆ. ಅದು ಎಷ್ಟು ಸ್ಥಾನವನ್ನು ಪಡ್ಕೊಂಡಿತ್ತು ನೋಡಿ. ತ್ಯಾಗ ಮನೋಭಾವನೆ ಭಾರತ ದೇಶದ ವಿಷಯ ಅಂದರೆ ಅದು ತ್ಯಾಗ ಮತ್ತು ಸೇವೆ ಅನ್ನುವಂಥದ್ದು. ನಾನಿಲ್ಲಿ ಗಮನಿಸಿರುವಂಥ ವಿಚಾರ ಅಂತಂದರೆ, ಸುತ್ತಾಡಿದಾಗ ನೋಡುವಂಥದ್ದು ಶ್ರೀಗಳವರ ಮನಸ್ಸನ್ನು ಒಮ್ಮೆ ನೋಡಬೇಕು. ಅವರು ಕೊಟ್ಟಿರುವಂಥ ವಿಚಾರ ಏನು ಅಂತಂದರೆ, ಸ್ವಚ್ಛತೆಗೆ ಒಂದು ಮೊದಲ ಸ್ಥಾನ. ಸ್ವಚ್ಛವಾಗಿರಬೇಕನ್ನುವಂಥದ್ದು ಒಂದು. ಮತ್ತೊಂದು ಶಿಸ್ತು ಅನ್ನುವಂಥದ್ದು, ಅದು ಅಲ್ಲಿರಬೇಕು. ಶಿಸ್ತು ಮತ್ತು ಸ್ವಚ್ಛತೆ ಅಲ್ಲಿರಬೇಕು ಅಂತ. ಅದರ ಜೊತೆಗೆ ಇನ್ನೊಂದನ್ನು ಅವರು ಮಾಡಿದ್ದಾರೆ ಏನು ಅಂತಂದರೆ, ನಾವು ತುಂಬ ಸಲ ಇಲ್ಲಿ ಬಂದಿರುವವರು, ಅಂದರೆ ಬೇರೆ ಬೇರೆ ಶ್ರೀಗಳವರು ಬೇರೆ ಬೇರೆ ಕಾರ್ಯಗಳನ್ನು ಮಾಡಿರಬಹುದು. ಆದರೆ ಶ್ರೀಗಳು ಮಾಡಿರುವಂಥ ಕಾರ್ಯ ಯಾವುದು ಅಂತಂದರೆ, ಮೂಲಭೂತ ಸೌಕರ್ಯಗಳಿಗೆ ಮೊದಲ ಆದ್ಯತೆಯನ್ನು ಕೊಟ್ಟಿದ್ದಾರೆ. ನಾನು ನೋಡಿದೆ, ಬಂದವರಿಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಇದೆ. ನಾನು ಹಿಡಿದು ಪುತ್ತಿಗೆ ಅಂದರೆ ಅದು ಹೊತ್ತಿಗೆ ಹೊಟ್ಟೆಗೂ ಒಂದಷ್ಟು ಆಹಾರವನ್ನು ಉಣಬಡಿಸುವಂಥದ್ದು, ಜೊತೆಗೆ ಜ್ಞಾನದ ಸಂಪತ್ತನ್ನು ವೃದ್ಧಿಸುವಂಥ, ಅದರ ಹಸಿವಿಗೂ ಕೂಡ ಆತ್ಮಜ್ಞಾನದ ಒಂದು ಆಹಾರವನ್ನು ಕೊಡುವಂಥ ಶ್ರೀಗಳು ಅಂತೇಳಿದರೆ ಪುತ್ತಿಗೆ ಶ್ರೀಗಳನ್ನು ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ಶ್ರೀ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮೀಜಿಗಳು, ಸುಜ್ಞಾನ ಪ್ರಭು ಪೀಠ, ಅರೆಮಾದನಹಳ್ಳಿ ಇವರಿಂದ ಸಂತ ಸಂದೇಶ. ಮನುಷ್ಯನಿಗೆ ಇಹದಲ್ಲಿ ಸನ್ಮಾರ್ಗದ ಜೀವನ, ಪರದಲ್ಲಿ ಭಗವಂತನ ಸಾಕ್ಷಾತ್ಕಾರ, ಇದೇ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಅದನ್ನು ಗಳಿಸ್ಕೊಳ್ಬೇಕು ಅಂತ ಅಂದರೆ ಆ ಮಾರ್ಗದಲ್ಲಿ ನಡಿಬೇಕಾಗ್ತದೆ, ಆಧ್ಯಾತ್ಮ ಚಿಂತನೆ ಬೇಕಾಗ್ತದೆ. ಅದಕ್ಕೆ ಅತ್ಯಂತ ಪ್ರಮುಖವಾಗಿ ಇರ್ತಕ್ಕಂಥದ್ದೇ ಭಗವದ್ಗೀತೆ. ಅದನ್ನು ನಾವು ಅರಿಯುವುದರಿಂದ ನಮಗೆಲ್ಲವೂ ಕೂಡ ಜ್ಞಾನ ಪ್ರಾಪ್ತಿ ಆಗ್ತದೆ. ಯಾಕಂತ ಅಂದರೆ ಜ್ಞಾನ, ಅಂತಹ ಪರಮಜ್ಞಾನ ನಮಗೆ ಬಂತು ಅಂತ ಅಂದಾಗ ನಮಗೆ ಎಲ್ಲವೂ ಕೂಡ ಲೌಕಿಕದ ಕ್ರಿಯೆಗಳೆಲ್ಲವೂ ಕೂಡ ನಮ್ಮಿಂದ ದೂರ ಆಗಿ ಹೋಗ್ತದೆ. ಬಹುಶಃ ಆ ಮಾತನ್ನು ನಾವು ಗೀತೆಯಲ್ಲಿ ಕಾಣ್ತೇವೆ. ಯಾಕಂತ ಅಂದರೆ ಆ ಕೃಷ್ಣ ಪರಮಾತ್ಮನ ಅನುಗ್ರಹ ನಮಗೆ ಸಿಕ್ತು ಅಂತ ಅಂದರೆ ನಮ್ಮ ಇಹದಲ್ಲಿ ಏನೇನು ಸಂಕಷ್ಟಗಳಿರ್ತದೋ ಅದೆಲ್ಲವೂ ಕೂಡ ದೂರ ಆಗಿ ಭಗವಂತನ ಸಾಕ್ಷಾತ್ಕಾರವೂ ಕೂಡ ಆಗ್ತದೆ ಅಂತಕ್ಕಂಥದ್ದಾಗಿರ್ತದೆ. ಅವನ ಸ್ಮರಣೆ ಬೇಕಾಗ್ತದೆ, ನಿರಂತರ ಅವನ ಸ್ಮರಣೆ ಬೇಕಾಗ್ತದೆ. ಆ ಸ್ಮರಣೆಯನ್ನು ಇಟ್ಟುಕೊಂಡಾಗ ಎಲ್ಲವೂ ಕೂಡ ನಮಗೆ ಲಭ್ಯ ಆಗ್ತದೆ. ಕೊನೆಯಲ್ಲಿ ಅವನ ಅಂಶವೇ ನಮ್ಮಲ್ಲಿ ಸೇರಿ ಅವನನ್ನೇ ನಾವು ಸೇರಿ ಹೋಗ್ತೇವೆ ಅಂತಕ್ಕಂಥದ್ದಾಗಿ ಹೇಳಲ್ಪಡ್ತದೆ ಬಂಧುಗಳೇ. ಅಂತಕಾಲೇ ಚ ಮಾಮೇವಂ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸದ್ಭಾವಂ ನಾತ್ರ್ಯತ್ರ ಸಂಶಯ ಅಂತಕ್ಕಂಥದ್ದಾಗಿ ಗೀತೆಯಲ್ಲಿ ಹೇಳಲ್ಪಡ್ತದೆ. ಅಂತಕಾಲೇ ಚ ಮಾಮೇವಂ ಸ್ಮರನ್ ಮುಕ್ತ್ವಾ ಕಲೇವರಂ. ಇಲ್ಲಿ ಕೋಟಿ ಕೋಟಿ ಭಗವದ್ಗೀತೆಯನ್ನು ಇಲ್ಲಿ ತರಿಸ್ತಕ್ಕಂಥ ನಿಟ್ಟಿನಲ್ಲಿ ಎಷ್ಟು ಜನ ಆ ಲೇಖನವನ್ನು ಬರಿತಾ ಭಗವಂತನ ಸ್ಮರಣೆಯನ್ನು ಮಾಡಿದ್ರಲ್ಲ, ಕೃಷ್ಣನ ಸ್ಮರಣೆಯನ್ನು, ಅದು ಅವರಿಗೆ ಕೊನೆಯ ತನಕ ಉಳಿತಕ್ಕಂಥದ್ದು. ಜೀವನದುದ್ದಕ್ಕೂ ಕೂಡ ಕೃಷ್ಣನ ಸ್ಮರಣೆಯೇ ಉಳಿತಕ್ಕಂಥದ್ದಾಗ್ತದೆ. ಅವರು ಅಂತ್ಯಕಾಲದಲ್ಲಿಯೂ ಕೂಡ ಆ ಕೃಷ್ಣನನ್ನೇ ಸ್ಮರಿಸಿಕೊಂಡಾಗ ಅಂತಕಾಲೇ ಚ ಮಾಮೇವಂ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸ ಮದ್ಭಾವಂ.
ಅಂತ್ಯಕಾಲದಲ್ಲಿ ಅವನ ಸ್ಮರಣೆಯನ್ನೇ ಮಾಡುತ್ತಾ ಮಾಡುತ್ತಾ ಈ ದೇಹವನ್ನು ಬಿಟ್ಟಾಗ ಅವನಲ್ಲಿಯೇ ನಾವು ಸೇರಿ ಹೋಗ್ತೇವೆ. ನಾತ್ಯತ್ರ ಸಂಶಯವೇ ಇಲ್ಲ ಅಂತಕ್ಕಂಥ ಮಾತನ್ನು ಗೀತೆಯಲ್ಲಿ ನಾವು ಕಾಣ್ತೇವೆ ಬಂಧುಗಳೇ. ಶ್ರೀ ಮೋಹನದಾಸ ಸ್ವಾಮಿಗಳು, ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರ, ಶ್ರೀಧಾಮ ಮಾಣಿಲ ಇವರಿಂದ ಸಂತ ಸಂದೇಶ. ಒಂದು ಗುರುಗಳು ಅಲಂಕಾರಕ್ಕೆ ಕೂತ್ಕೊಂಡ್ರೆ ಒಂದೇ ಒಂದು ಹೂವು ಮತ್ತು ಅಲುಗಾಡಿ ಆ ವಿಗ್ರಹದಿಂದ ಬೀಳಲಿಕ್ಕಿಲ್ಲ, ಅಷ್ಟು ಅಚ್ಚುಕಟ್ಟಾಗಿ ಅವರ ಅಲಂಕಾರಗಳು. ಇದನ್ನು ಕೂಡ ನಾನು ಭಾಳಷ್ಟು ಹತ್ತಿರದಲ್ಲಿ ನೋಡಿದೆ. ಇದನ್ನೆಲ್ಲ ನಾವು ನಮ್ಮ ಮಕ್ಕಳಿಗೆ ತೋರಿಸಬೇಕು, ಗಮನಿಸಬೇಕು. ಇಲ್ಲಿ ಅಷ್ಟಮಠಾಧೀಶರಿದ್ದಾರೆ, ಎಲ್ಲ ತಪಸ್ವಿಗಳು. ಒಳ್ಳೆಯದನ್ನೇ ನೋಡುವ ಹವ್ಯಾಸ ಇರಬೇಕು ಇಡೀ ಹಿಂದೂ ಸಮಾಜಕ್ಕೆ. ಋಣಾತ್ಮಕ ದೌರ್ಬಲ್ಯವನ್ನು ಕಡಿಮೆ ಮಾಡಿ ಧನಾತ್ಮಕವಾಗಿ ಪ್ರತಿಕ್ರಿಯಿಸ್ತಕ್ಕಂಥ ಶಕ್ತಿ ಇಡೀ ಜಗತ್ತಿಗೆ ಇವತ್ತು ಬೇಕಾಗಿದೆ. ಭಾರಿ ಯೋಚಿಸಬೇಕು ನೀವು. ಇವತ್ತು ಪ್ರಕೃತಿ ಮುನಿಗ್ತಾ ಇದೆ, ವಿಕೃತಿ ಹೆಚ್ಚುತ್ತಾ ಇದೆ. ಮಾತಿನಿಂದ ಇಡೀ ಸಂಘರ್ಷ ಜಗತ್ತು ತಲ್ಲಣಿಸ್ತಾ ಇದೆ, ಬರೇ ಮಾತಿನಿಂದ. ಅಂಥ ಒಂದು ದುಸ್ಥಿತಿಯಲ್ಲಿ ಇವತ್ತು ಸಮಾಜ ಇದೆ. ಈ ಯಜ್ಞದ ಫಲ, ಇಲ್ಲಿ ಆಗತಕ್ಕಂಥ ಸತ್ಕರ್ಮದ ಫಲ, ನಮ್ಮನ್ನು ಪಾರು ಮಾಡುವಂಥ ಕಾರ್ಯ ಸುಗುಣೇಂದ್ರ ತೀರ್ಥ ಪೂಜ್ಯರು, ಪುತ್ತಿಗೆ ಮಠಾಧೀಶರು, ಅಷ್ಟಮಠಾಧೀಶರು, ಬೇರೆ ಬೇರೆ ರೀತಿಯಲ್ಲಿ ತಪಸ್ಸುಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಸಾಕ್ಷಿಯಾಗಬೇಕು. ಬರೇ ನಾವು ಹಿಂದೂಗಳು ಅಂತ ಹೇಳಿದರೆ ಸಾಲದು. ಹಿಂದೂಗಳ ಆಚಾರ, ಹಿಂದೂಗಳ ವಿಚಾರ, ಹಿಂದೂಗಳ ಸಂಪ್ರದಾಯ, ಹಿಂದೂಗಳ ಸಂಪ್ರದಾಯದ ಮಠ, ಸಂಪ್ರದಾಯದ ಆಚಾರಗಳು, ಸಂಪ್ರದಾಯದ ವಿಚಾರಗಳು, ಬ್ರಹ್ಮತ್ವದ ತೇಜಸ್ಸಿನ ಪ್ರಭಾವಗಳು, ಇದನ್ನು ಮೊದಲು ಎಲ್ಲರೂ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕು. ಎಲ್ಲರಲ್ಲಿ ಅದು ಸಾಧ್ಯ ಇದೆ, ಎಲ್ಲರಲ್ಲಿ ಅದು ವಿಕಾಸಗೊಳ್ಳಲಿಕ್ಕೆ ಸಾಧ್ಯ ಇದೆ. ಅದೇ ಭಗವಂತನ ವಿಶ್ವರೂಪ ದರ್ಶನ. ನೆನಪಿಟ್ಟುಕೊಳ್ಳಿ, ಪೂಜ್ಯರು ಇವತ್ತು ಜಗತ್ತಿಗೆ ತೋರಿಸುವಂಥದ್ದು ಆವತ್ತು ಅರ್ಜುನನಿಗೆ ತೋರಿಸಿದಂಥ ವಿಶ್ವರೂಪ ದರ್ಶನದ ಆ ಶಕ್ತಿಯ ಪ್ರಭಾವ ಏನಿದೆ ಅದನ್ನು ಪುನಃ ಅನಾವರಣ ಮಾಡತಕ್ಕಂಥ ಪ್ರಯತ್ನ ಶ್ರೀ ಗುರುಗಳಿಂದ ಆಗ್ತಾ ಇದೆ. ಇದನ್ನು ನಾವು ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಬೇಕು. ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮಿಗಳು, ಶ್ರೀ ನಿತ್ಯಾನಂದ ಯೋಗಾಶ್ರಮ, ಕೊಂಡೆಯೂರು ಮಠ ಇವರಿಂದ ಸಂತ ಸಂದೇಶ. ಭಗವಂತ ಅವತರಿಸಿದ ನೋಡಿದ್ರೇ ವಿಶೇಷನೇ. ಒಮ್ಮೆ ನೀರಿನಲ್ಲಿ ಮತ್ಸ್ಯನಾಗಿ ಬಂದ, ಕಾಡಿನಲ್ಲಿ ಹಂದಿಯಾಗಿ ಬಂದ, ಇನ್ನು ಅದು ಎರಡನ್ನು ಸೇರಿಸ್ಕೊಂಡು ಪ್ರಾಣಿಯೂ ಅಲ್ಲ ಮನುಷ್ಯನೂ ಅಲ್ಲ ರೂಪದಲ್ಲಿ ನರಸಿಂಹನಾಗಿ ಬಂದ. ಏನೆಲ್ಲ ರೂಪದಲ್ಲಿ ಬರ್ತಾನೆ. ಭಗವಂತನ ಅವತಾರವೇ ವಿಶೇಷ. ಅದರಲ್ಲಿ ಪೂರ್ಣಾವತಾರ ಕೃಷ್ಣನದ ಈ ಸನ್ನಿಧಿ ಅಂದರೆ ಇದು ನಮಗೆ ವೈಕುಂಠಕ್ಕೆ ಸಮಾನವಾದ್ದು. ಅಂಥ ಸನ್ನಿಧಿಯಲ್ಲಿ ಕೃಷ್ಣ ಭಕ್ತಿಯು ಹೇಗಿರಬೇಕು ಅಂದಾಗ ಜ್ಞಾನಯುಕ್ತ ಭಕ್ತಿ ಇರಬೇಕು ಅಂತ ಹೇಳಿದ್ದ. ಆ ಜ್ಞಾನಕ್ಕೆ ಪೂರಕವಾದ ಭಗವದ್ಗೀತೆಯನ್ನು ಕೃಷ್ಣ ತನ್ನ ಪ್ರಿಯನೆಂದುಕೊಂಡು ಅರ್ಜುನನಿಗೆ ಹೇಳಿಕೊಟ್ಟಿದ್ದಾನೆ. ಹಾಗಾಗಿ ಭಗವದ್ಗೀತೆ ಎಲ್ಲಾದರೂ ಕೇಳಿಸ್ಕೊಳ್ಬೇಕು ಅಂತ ಆದರೆ ಅದು ಕೃಷ್ಣನ ಪ್ರೀತಿಗೆ ಪಾತ್ರರಾದವರಿಗೆ ಮಾತ್ರ ಸಾಧ್ಯ. ಪೂಜ್ಯ ಶ್ರೀಪಾದರು ಕೃಷ್ಣನ ಪ್ರೀತಿ ಪಾತ್ರರೆಲ್ಲರಿಗೂ ಕೃಷ್ಣನ ಅನುಗ್ರಹ ಪಡೆಯುವಂತಹ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಗಂಗೆಯನ್ನು ಸ್ಮರಿಸಿದರೆ ಸಾಕು, ನಮ್ಮ ಅನೇಕ ಪಾಪಗಳೇ ಪರಿಹಾರವಾಗುತ್ತದೆ. ಆ ಗಂಗೆಯಲ್ಲಿ ಸ್ನಾನ ಮಾಡಿದರೆ ಇನ್ನೂ ಬಹಳ ದೊಡ್ಡ ಫಲ ಇದೆ. ಆದರೆ ಗಂಗೆಯ ಬಳಿಗೆ ಹೋಗಿ ಅಲ್ಲಿ ಗಂಗೆಯಲ್ಲಿ ಮುಳುಗಿ ಸ್ನಾನ ಮಾಡಬೇಕು, ಅಷ್ಟು ಸುಲಭ ಇಲ್ಲ. ಅಲ್ಲಿ ಹೋಗಿ ಸ್ನಾನ ಮಾಡಬೇಕು. ಆದರೆ ಭಗವದ್ಗೀತೆಯನ್ನು ನೋಡಿ, ಭಗವಂತನ ಪಾದದಿಂದ ಬಂದಂತಹ ಗಂಗೆ ಇಷ್ಟು ಪಾವನಗೊಳಿಸ್ತಾಳೆ. ಭಗವಂತನ ಮುಖಾರವಿಂದದಿಂದ ಬಂದಂತಹ ಜ್ಞಾನದ ಗಂಗೆ ಅದು ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲೇ ಹರಿದುಕೊಂಡು ಹೋಗುವಂತೆ ಪ್ರವಹಿಸುವಂತೆ ದೊಡ್ಡ ಕೆಲಸವನ್ನು ಪುತ್ತಿಗೆ ಶ್ರೀಪಾದರು, ಪರ್ಯಾಯ ಶ್ರೀಪಾದರು ಮಾಡಿದ್ದಾರೆ. ಶ್ರೀ ದಯಾನಂದ ಸ್ವಾಮೀಜಿ, ವಿಶ್ವ ಗೋರಕ್ಷಾ ಮಹಾಪೀಠ, ಗೋತೀರ್ಥ, ಬೆಂಗಳೂರು ಇವರಿಂದ ಸಂತ ಸಂದೇಶ. ಗೋವರ್ಧನ ಗಿರಿಧಾರಿ ಶ್ರೀಕೃಷ್ಣನನ್ನು ನಾವು ಸಂಕಲ್ಪ ಮಾಡಿಕೊಳ್ಳೋಣ. ಹೇ ಭಗವಂತ, ನೀನು ಪರಿತ್ರಾಣಾಯ ಸಾಧೂನ ವಿನಾಶಾಯ ದುಷ್ಕೃತಾಂ, ಸಜ್ಜನ ರಕ್ಷಣೆಗಾಗಿ ಸಂಸ್ಥಾಪನಾರ್ಥ ಸಂಭಾವನೆ ಹೀಗೆ ಈಗ ಶ್ರೀಕೃಷ್ಣ ನಮ್ಮೆಲ್ಲರ ಹೃದಯದಲ್ಲಿ, ವಿಶೇಷವಾಗಿ ನಮ್ಮ ಪೂಜ್ಯರ ಹೃದಯದಲ್ಲಿ ಅವತರಿಸಕ್ಕೆ 2 ವರ್ಷ ತಪಸ್ ಮಾಡಾರೆ. ಅವ್ರೀಗ ಶ್ರೀಕೃಷ್ಣನ ಮುಂದೆ ಕುಳಿತುಕೊಂಡು ತಪಸ್ ಮಾಡಿದ್ದಾರೆ. ಗುರುವೇ, ತಮ್ಮಲ್ಲಿ ಶ್ರೀಕೃಷ್ಣ ಕೇಳೋದು ಒಂದೇ, ಅಪ್ಪ ನಮಗೇನು ಕೊಡೋದು ಬೇಡ, ಸಾಕಷ್ಟು ಕೊಟ್ಟಿಯ. ಗೀತಾ ಪ್ರಚಾರ ಆಗ್ತಾ ಇದೆ, ಜಗತ್ತಿನ ಧರ್ಮ ಪ್ರಚಾರ ಆಗ್ತಾ ಇದೆ, ಆದರೆ ನಮ್ಮ ಗೋಮಾತೆ ಆಕ್ರಮಣ ನಿಂತಿಲ್ಲ. ದಯವಿಟ್ಟು ಈ ಭಾರತ ಅಹಿಂಸಾ ಮತ್ತು ಆಧ್ಯಾತ್ಮ ಭಾರತ,
ಜಗತ್ತಿಗೆ ಅಹಿಂಸೆ ಮತ್ತು ಆಧ್ಯಾತ್ಮದ ಸಂದೇಶ ಕೊಡಬೇಕಾದ ನಾವು, ನಮ್ಮ ಭಾರತ, ಜಗದ್ವಂದ್ಯ ಭಾರತ, ಇವತ್ತು ಕೋಟ್ಯಾಂತರ ಗೋವಂಶಾದಿ ಜಾನುವಾರುಗಳನ್ನು ಕೊಂದು ಅವುಗಳ ಮಾಂಸವನ್ನು ರಫ್ತು ಮಾಡುವುದರ ಮೂಲಕ ಇಡೀ ಜಗತ್ತಿಗೆ ಹಿಂಸೆಯನ್ನು, ಮಾಂಸವನ್ನು ತಿನ್ನಿಸ್ತಕ್ಕಂಥ ಹಿಂಸೆ ತತ್ವವನ್ನು ಪ್ರಚಾರ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಇದು ಕೊನೆಯಾಗಬೇಕು. ಈ ದಿಶೆಯಲ್ಲಿ ಆಗ 1988 ಸಂಕಲ್ಪ ಮಾಡಿದ್ವಿ, 1920 ನಮಗೆ ಸಾಕ್ಷಾತ್ಕಾರ ಆಯಿತು. ಇವತ್ತು ನಾವು ಸಂಕಲ್ಪ ಮಾಡೋಣ, ಭಾರತವನ್ನು ಸಂಪೂರ್ಣ ಗೋವಂಶತ್ಯ ಮುಕ್ತ ರಾಷ್ಟ್ರವನ್ನಾಗಿ ಮಾಡ್ತಕ್ಕಂಥ ದಿಟ್ಟ ಧೋರಣೆಯನ್ನು ಕೈಗೊಳ್ಳೋಣ. ಶ್ರೀ ಅತುಲ್ ಕೃಷ್ಣ ಭಾರದ್ವಾಜ್ ಜಿ, ಮಹಾರಾಜ್ ಕಥಾವ್ಯಾಸ್, ಬೃಂದಾವನ ಧಾಮ ಮಥುರಾ ಇವರಿಂದ ಸಂತ ಸಂದೇಶ. 5165 वर्ष पहले 5165 ईयर्स एगो महाभारत युद्ध हुआ. 5165 ವರ್ಷದ ಹಿಂದೆ ಮಹಾಭಾರತ ಯುದ್ಧ ಆಗಿತ್ತು. जब भगवान ने गीता गाई, ಆ ಸಮಯದಲ್ಲಿ ಗೀತೆಯದ ಮಾತು ಕೃಷ್ಣ ಹೇಳಿದ್ದಾರೆ. स्वामी जी अभी प्रवचन कर रहे थे कि पूरे भारतवर्ष में भगवत गीता का प्रचार हो, केवल लोग भगवान को प्रणाम करके दर्शन करके प्रसाद खा के ना चले जाएं, बल्कि भगवत गीता के माध्यम से ज्ञान को ग्रहण करें और अपने मन को पवित्र करें. चूँकि भगवत गीता में भगवान ने कहा कि मन को पवित्र करने का एकमात्र साधन है ज्ञान यज्ञ. तो ज्ञान यज्ञ की इस पावन भूमि पर जो 2 वर्षों से लगातार ये अनुष्ठान चल रहा है, 2 ವರ್ಷದಿಂದ ಈ ಜ್ಞಾನ ಭೂಮಿಯಲ್ಲಿ ಅನುಷ್ಠಾನ ನಡೀತಾ ಇದೆ. यहाँ ज्ञानिनाम अग्रगण्यम श्री हनुमान जी महाराज के अवतार पूज्य मध्वाचार्य जी महाराज, क्योंकि श्री हनुमान जी महाराज स्वयं ज्ञानिनाम अग्रगण्यम है और सूर्य भगवान के शिष्य हैं. और भगवत गीता में भी भगवान कृष्ण ने अर्जुन को कहा, जो ज्ञान प्रारंभ में सूर्य ने दिया था मनु को, वही ज्ञान मैं आपको दे रहा हूं. तो वही ज्ञान श्री हनुमान जी ने प्राप्त किया भगवान सूर्य से, और उसी ज्ञान को पूज्य मध्वाचार्य जी महाराज ने पूरे देश में फैलाया. इसलिए ये स्थान भारत के सबसे पवित्र स्थानों में से एक है, जहां मत्था टेकने का आज सौभाग्य प्राप्त हुआ है.